ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ವೃದ್ವೈಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಶ್ರೀಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಗೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ, ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ, ಕಿಷ್ಕಿಂಧ ಕಾಂಡದಲ್ಲಿ ನಮ್ಮ ಪ್ರವೇಶ ನಿನ್ನೆ ದಿವಸ ಆಗಿದೆ. ರಾಮನನ್ನು ಕಾಣಬೇಕು ಅಂತ ಹನುಮಂತ ಹೊರಟಂತಹ ಹಿನ್ನೆಲೆ, ಸುಗ್ರೀವನ್ನ ಕಾಣಬೇಕು ಅಂತ ರಾಮ ಲಕ್ಷ್ಮಣರು ಹೊರಟಿರತಕ್ಕಂತಹ ಹಿನ್ನೆಲೆ, ಇದು ಎರಡನ್ನು ನಾವು ಕೊಂಚ ಮಟ್ಟಿಗೆ ನಿನ್ನೆ ಕಂಡಿತ್ತು. ರಾಮ ಲಕ್ಷ್ಮಣರನ್ನು ಕಂಡಂತಹ ಸುಗ್ರೀವ ಭಯಭೀತನಾಗಿ ತನ್ನ ಸಚಿವನಾಗಿರ್ತಕ್ಕಂಥ ಹನುಮಂತನ ಹತ್ರ ಅವರನ್ನು ಮಾತನಾಡಿಸ್ಕೊಂಡು ಅವರ ಉದ್ದೇಶವನ್ನು, ಅವರ ಇಂಗಿತವನ್ನು ಅರ್ಥ ಮಾಡಿಕೊಂಡು ನಮ್ಮ ಕಡೆಗೆ ನೀನು ಕರ್ಕೊಂಡು ಬರಬೇಕು ಅನ್ನುವಂತಹ ಮಾತನ್ನು ಹೇಳಿ ಆದಮೇಲೆ ತನ್ನ ಸ್ವರೂಪವನ್ನು ಬಿಟ್ಟು ಭಿಕ್ಷು ರೂಪವನ್ನು ತೊಟ್ಟು ಆಂಜನೇಯ ರಾಮ ಲಕ್ಷ್ಮಣರ ಕಡೆಗೆ ಹೊರಟ. ಎದುರಿಗೆ ರಾಮ ಲಕ್ಷ್ಮಣರಿದ್ದಾರೆ. ಬ್ರಹ್ಮಚಾರಿ ವಟು ಅಥವಾ ಭಿಕ್ಷು ರೂಪದಲ್ಲಿ ಆಂಜನೇಯ ಇದ್ದಾನೆ. ಅವ ಮಾತನಾಡ್ತಾನೆ. ಜಗದ್ಗುರು ಮಾತನಾಡ್ತಕ್ಕಂತಹ ಮೊದಲ ಘಟ್ಟ. ಈ ಮಾತೆ ಜಗದ್ಗುರುತ್ವವನ್ನು ಸಾರ್ತದೆ. ಏನಾಗಿದೆ, ಅವರನ್ನು ಕಂಡಂತಹ ಆಂಜನೇಯ ಮಾತನಾಡ್ತಾನಂತೆ. ರಾಜರ್ಷಿ ದೇವ ಪ್ರತಿಮೌ ತಾಪಸೌ ಸಂಶಿತವ್ರತೌ ದೇಶಂ ಕಥಮಿಮಂ ಪ್ರಾಪ್ತೌ ಭವಂತೋ ವರವರ್ಣಿನವು ಅಂತ ಹೇಳಿ ಕೇಳಿದ ಮೊದಲ ಪ್ರಶ್ನೆ ಉಂಟಲ್ಲ, ಅದು ರಾಮಚಂದ್ರ ಮತ್ತು ಲಕ್ಷ್ಮಣನ ಹೃದಯವನ್ನು ಗೆಲ್ಲತಕ್ಕಂತಹ ರೀತಿಯಲ್ಲಿತ್ತು. ವಚನೇಕಾ ದರಿದ್ರತಾ ಅಂತ ಸುಭಾಷಿತಕಾರ ಹೇಳ್ತಾನೆ ಅಲ್ವಾ. ಬೇರೆ ಎಷ್ಟು ಟ್ರೀಟ್ ಮಾಡಲಿಕ್ಕಾಗ್ತದೆ, ಎಷ್ಟು ಹಾಸ್ಪಿಟಾಲಿಟಿ ಆತಿಥ್ಯವನ್ನು ಕೊಡಲಿಕ್ಕಾಗ್ತದೆ ಗೊತ್ತಿಲ್ಲ. ಒಳ್ಳೆ ಮಾತಿಗೇನು ಸಮಸ್ಯೆ, ಒಂದು ರಸವತ್ತಾಗಿರ್ತಕ್ಕಂತಹ ಮಾತು ಬರಲಿಕ್ಕೇನು ಸಮಸ್ಯೆ. ನಮ್ಮ ಸಮಸ್ಯೆಯಲ್ಲೇ ಒಳ್ಳೆಯದಾಗಿ ಮಾತನಾಡಲಿಕ್ಕಾಗ್ತದೆ, ಆದರೆ ಮಾತನಾಡೋದಿಲ್ಲ. ಯಾಕೆ ಮಾತನಾಡೋದಿಲ್ಲ? ಎದುರಿಗಿದ್ದವನಿಗೆ ಬೇಕು ಅಂತ ಹರ್ಟ್ ಮಾಡಬೇಕು ಅಂತಲೇ ಸಂಕಲ್ಪ. ಮಾತು ಮನೆಯನ್ನು ಬೆಳಗಿಸ್ತದಲ್ವ, ಅದಕ್ಕೊಂದು ದೃಷ್ಟಾಂತ. ಹೋಗಿ ಕೇಳುತ್ತಾನೆ, ನೀವು ಯಾರು ಅಂತ ಡೈರೆಕ್ಟ್ ಕೇಳ್ಬೋದಿತ್ತು. ಇಡೀ ಈಗ ಒಟ್ಟಂದದಲ್ಲಿ ಆಂಜನೇಯನಿಗೆ ಇರತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳಿದರೆ, ನೀವಿಬ್ಬರು ಯಾರ್ರೀ, ಇಲ್ಲಿ ಯಾಕೆ ಬಂದ್ರಿ, ನನ್ನೇ ಕಂಡಿಲ್ಲ ಮೊನ್ನೆ ಕಂಡಿಲ್ಲ, ನಿಮ್ಮದು ಇದು ಮೊದಲ ಬಾರಿಯ ದರ್ಶನ, ನೀವು ಯಾಕೆ ಬಂದದ್ದು ಅಂತ ಡೈರೆಕ್ಟ್ ಅಪ್ರೋಚ್ ಆಗಬೇಕಿತ್ತು. ಇಲ್ಲ, ಕೇಳಲಿಲ್ಲ, ಹಂಗೆ ಕೇಳಲಿಲ್ಲ. ಅವ ಕೇಳಿದ್ದು ರಾಜರ್ಷಿ ದೇವ ಪ್ರತಿಮವು ಅಂತ. ನಿಮ್ಮನ್ನು ಕಂಡಾಗ ರಾಜ ಋಷಿಗಳಂತೆ ದೇವತೆಗಳಂತೆ ಕಾಣ್ತೀರಾ ಅಂತ.
ಅದು ಮೊದಲು ಇವನಿಗೆ ಆಂಜನೇಯನಿಗೆ ರಾಮಚಂದ್ರ ಕೊಡ್ತಕ್ಕಂತಹ ರೀತಿಯ ಮಾತಾಯ್ತದು. ಎರಡು ಸಂಗತಿಗಿದೆ. ಅವರು ನೋಡಲಿಕ್ಕೂ ಹಾಗೆ ಇದ್ದರು. ಆಂಜನೇಯ ಸುಳ್ಳು ಹೇಳ್ತಾ ಇಲ್ಲ, ಮತ್ತು ಸುಮ್ಮನೆ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಹೊಗಳಿ ಅಟ್ಟಕ್ಕೇರಿಸಿ ಕೆಲಸ ಮಾಡಿಸ್ತಕ್ಕಂತಹ ಜಾಯಮಾನ ಆಂಜನೇಯನದ್ದಲ್ಲ. ಸಹಜವಾಗಿ ಹೇಳ್ತಾ ಇದ್ದಾನೆ. ಆದರೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಉಪಯೋಗ ಮಾಡಿರತಕ್ಕಂಥ ಪದವನ್ನು ವಾಲ್ಮೀಕಿಗಳು ಹೇಳ್ತಾರಲ್ಲ, ರಾಜಋಷಿ ದೇವ ಪ್ರತಿಮೌ, ರಾಜಋಷಿಯೇ ಪ್ರತಿಮೆಯನ್ನು ಎತ್ತಂತೆ, ದೇವತೆಗಳೇ ಪ್ರತಿಮೆಯನ್ನು ಮೂರ್ತಿ ರೂಪವನ್ನು ಕಂಡಂತೆ, ತಾಪಸವು ಸಂಶಿತ ವ್ರತವು, ರಾಜರ್ಷಿಗಳಂತೆ ಇರಬೇಕಾಗಿತ್ತು, ದೇವತೆಗಳಂತೆ ಇರಬೇಕಾಗಿತ್ತು. ಆದರೆ ನೀವು ತಾಪಸಿಗಳಾಗಿದ್ದೀರಲ್ಲ. ನಿಮ್ಮ ಮುಖ ಕಂಡಾಗ ರಾಜಕಳೆ, ಆದರೆ ನಿಮ್ಮ ಡ್ರೆಸ್ ಕಂಡಾಗ ಒಬ್ಬ ಸನ್ಯಾಸಿಯಾಗಿದ್ದೀರಿ. ಸ್ವಲ್ಪ ದ್ವಂದ್ವ ಇದೆ. ಅಂದರೆ ಈ ದ್ವಂದ್ವವನ್ನು ಅಭಿವ್ಯಕ್ತಿಪಡಿಸ್ತಾ ಇಲ್ಲ. ಅಂದರೆ ಏನು ಹೇಳಿ, ನಮಗೆ ಡೌಟ್ ಉಂಟು ನಿಮ್ಮ ಮೇಲೆ, ಛದ್ಮವೇಷದವರು ನೀವು, ವೇಷ ಹಾಕ್ಕೊಂಡು ಗೂಢಾಚಾರ ಮಾಡ್ತಾ ಇದ್ದೀರಾ, ಇದಲ್ಲ. ಆದರೆ ಕೇಳುವಂಥ ಸಂದರ್ಭದಲ್ಲಿ ಅವರು ಹೆಂಗೆ ಉತ್ತರ ಕೊಡಬೇಕು ಅಂತ ಹೇಳಿದರೆ, ಇವನ ಒಂದೊಂದು ಪ್ರಶ್ನೆಯೂ ಕೂಡ ಅವರನ್ನು ತಟ್ಟಿ ಉತ್ತರ ಕೊಡುವಂತೆ ಮಾಡಬೇಕು. ಆ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ತಪಸ್ವಿಗಳ ವೇಷವನ್ನು ಆಯ್ತಪ್ಪ, ಪೂರ್ತಿ ತಪಸ್ವಿಗಳು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದರೆ, ಕೈಯಲ್ಲಿ ಕಮಂಡಲು ಮತ್ತು ಇದಿರಬೇಕಾಗಿತ್ತಲ್ಲ, ಚಾಪೆಗಳು, ಬ್ರಸಿ ಇತ್ಯಾದಿಗಳಿರಬೇಕಾಗಿತ್ತು. ಆದರೆ ಬಿಲ್ಬಾಣ ಇದೆ. ನಿಮ್ಮನ್ನು ಕ್ಷತ್ರಿಯ ಅಂತ ಎಣಿಸೋಣ, ವೇಷ ಅಡ್ಡಿ ಬರ್ತಾ ಇದೆ. ಇದೆಲ್ಲ ಬೇಡ. ನೀವು ಸನ್ಯಾಸಿಗಳೇ, ನೀವು ತಪಸ್ವಿಗಳೇ, ನೀವು ತಾಪಸರು ಅಂತಲೇ ನಾವು ತಿಳ್ಕೊಳ್ಳೋಣ. ನಿಮ್ಮ ಬಿಲ್ಲುಬಾಣ ಅಡ್ಡ ಬರ್ತಾ ಇದೆ. ಸಂಶಿತ ವೃತವು, ಯಾವುದೋ ಒಂದು ವೃತವನ್ನು ಕೈಗೊಂಡಿರತಕ್ಕಂಥ ರೀತಿಯಲ್ಲಿ ನಿಮ್ಮ ಇಬ್ಬರ ಪ್ರತಿಮೆಗಳು ಕಣ್ಣುಮುಂದೆ ಬರ್ತಾ ಇದೆಯಲ್ವಾ. ಮತ್ತು ದೇಶಂ ಕಥಮಿಮಂ ಪ್ರಾಪ್ತವು, ಯದ್ಯಪಿ ಉದ್ದೇಶಕ್ಕೆ ಬರ್ತಾ ಇದ್ದಾನೆ. ಅಲ್ಲ, ಭರತ ವರ್ಷವನ್ನೇ ಕಾಣಬೇಕು ಅಂತಾಗಿದ್ದರೆ, ಅಲ್ಲಿ ಇಂಗಿತ ಏನು ಹೇಳಿದರೆ ಆಂಜನೇಯನದ್ದು, ತೀರ್ಥಕ್ಷೇತ್ರ ಸಂಚಾರ ಕೆಲವರು ಮಾಡ್ತಾರಪ್ಪ. ಈಗಿನ ಕಾಲದಲ್ಲಿ ಮಾಡ್ತಾ ಇದ್ದಾಗ ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದರು. ಹಾಗೆ ಮಾಡೋದು ಅಂತಾದರೆ ಈ ಕಿಷ್ಕಿಂಧೆಯಲ್ಲಿ ಯಾವ ತೀರ್ಥಕ್ಷೇತ್ರ? ರಾಮ ಬಂದಾದ ಮೇಲೆ ನಮಗೆ ತೀರ್ಥಕ್ಷೇತ್ರ ಆದದ್ದು. ರಾಮ ಬರುವುದಕ್ಕಿಂತ ಇತ್ತು, ಇಲ್ಲ ಅಂತಲ್ಲ. ರಾಮಾಯಣದಲ್ಲೂ ಕೂಡ ಮಹಾ ತಪಸ್ವಿಗಳೆಲ್ಲ ಸ್ನಾನ ಮಾಡಿದ ಜಾಗ ಇದು, ಇತ್ಯಾದಿಗಳೆಲ್ಲ ಹೇಳುವಂಥದ್ದಿದೆ. ಆದರೆ ಹುಡ್ಕೊಂಡು ಹೋಗಬೇಕಾದದ್ದು ಅದೇನು ಮತ್ತೆ ಅಷ್ಟರವರೆಗೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಸಂಗತಿಯದ್ದಲ್ಲ. ಅದರಿಂದ ಕೇಳೋದು ನೋಡಿ, ಕಥಮಿಮಂ ಪ್ರಾಪ್ತವು ದೇಶ, ಈ ದೇಶಕ್ಕೆ ನೀವು ಯಾಕೆ ಬರಬೇಕಾಯಿತು? ಇಲ್ಲಿಗೆ ಬಂದದ್ದು ಯಾಕೆ? ಅದರ ಉದ್ದೇಶ ಏನು? ಆಯಿತಾ? ಭವಂತೋ ವರವರ್ಣಿನೋ ಅಂತ. ಅದ್ಭುತ ರೂಪರಿ. ಏನು ಚಂದ, ಎಷ್ಟು ಚಂದ. ನಿಮ್ಮನ್ನು ನೋಡುವಾಗ ನೋಡ್ತಾ ಇರಬೇಕು ಅಂತ ಮನಸ್ಸೂರೆಗೊಳ್ತಕ್ಕಂತಹ ರೂಪ ಅಂತ ಹೇಳ್ತೇವಲ್ಲ, ಅಂತಹ ರೂಪ ಮೈದಾಳಿರ್ತಕ್ಕಂತಹ ಮಹಾನುಭಾವರು ನೀವಿಬ್ಬರು. ಅದರಿಂದ ಹೇಳ್ರಿ, ನಮಗೆ ಹೇಳಿ, ಯಾರು ನೀವು? ಎಷ್ಟು ಚಂದ ನೋಡಿ. ಈಗ ನಾವೆಲ್ಲ ಇನ್ನು ಒಬ್ಬರು ಯಾರಾದರೂ ಬಂದರೆ ಹೆಂಗೆ ಮಾತನಾಡಬೇಕು ಅನ್ನುವಂಥದ್ದಕ್ಕೊಂದು ಪಾಠವೋ ಎಂಬಂತೆ ಆಂಜನೇಯ ಸ್ವಾಮಿ ರಾಮಚಂದ್ರ ದೇವರ ಹತ್ರ ಮತ್ತೆ ಪ್ರಾರ್ಥನೆ ಕೇಳ್ತಾ ಇರುವಂಥದ್ದು ಪ್ರಶ್ನೆ. ಇಷ್ಟಕ್ಕಾಯ್ತಾ? ತುಂಬ ದೊಡ್ಡ ಪಟ್ಟಿ ಅದು. ಅದರಲ್ಲಿ ಕೆಲವೊಂದನ್ನು ಮಾತ್ರ ಹೆಕ್ಕಿ ಕಾಣೋದು ಅಂತಾದರೆ, ಅವು ಹೇಳ್ತಾನೆ, ಇಮಾಂ ನದೀಂ ಶುಭಜಲಾಂ ಶೋಭಜಂತೋ ತಪಸ್ವಿನೌ ಧೈರ್ಯವಂತೌ ಸುವರ್ಣಾಭೌ ಕೌಯುವಾಂ ಚೀರವಾಸಸೌ. ಇಲ್ಲಿ ನದಿ ಇದೆ, ನದಿಯಲ್ಲಿ ನೀರು ಹರಿದಾಡ್ತಾ ಇದೆ, ಅದು ಶುಭ್ರ ಆಗಿದೆ. ನದಿಯ ನೀರು ಯಾವತ್ತೂ ಕೂಡ ಪವಿತ್ರ. ಕಳೆಯನ್ನು ಅಥವಾ ಕೊಳೆಯನ್ನು ಕಳಿತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ನೀರು. ಆ ನೀರುಗಳ ಪಟ್ಟಿಯಲ್ಲಿ ಹರಿದಾಡ್ತಕ್ಕಂಥ ನೀರಿಗೆ ಯಾವತ್ತೂ ಕೂಡ ಶ್ರೇಷ್ಠ ಸ್ಥಾನ, ಅದು ಸಹಜವಾಗಿ ಪವಿತ್ರ. ಆದರೆ ಆಂಜನೇಯ ಹೇಳ್ತಾನೆ, ಇಮಾಂ ನದೀಂ ಶುಭಜಲಾಂ ಶೋಭಜಂತೌ. ಇಲ್ಲಿರ್ತಕ್ಕಂತಹ ನದಿಗೆ ಪಾವಿತ್ರ್ಯವನ್ನು ತಂದುಕೊಟ್ರಲ್ಲ, ನೀವು ಯಾರು ಅಂತ. ನಾವೆಲ್ಲ ಶುಭ್ರಾಗಿರ್ತಕ್ಕಂಥ ಪವಿತ್ರ ಆಗಿರ್ತಕ್ಕಂತಹ ನದಿ ಅಂತ ಭಾವಿಸ್ಕೊಂಡು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡೋದು. ಅಲ್ಲಿ ಸ್ನಾನ ಮಾಡಿ ಪಾವಿತ್ರ್ಯ ಪ್ರಾಪ್ತಾಯಿತು ಅನ್ನತಕ್ಕಂತಹ ಕೃತಕೃತ್ಯತೆಯನ್ನು ಅನುಭವಿಸೋದು ನಾವು. ಅದರ ಆಂಜನೇಯ ಏನು ಹೇಳ್ತಾನೆ, ನೀವು ಬಂದದ್ರಿಂದ
ನಿಮ್ಮ ಸಂಪರ್ಕ ಆದದ್ರಿಂದ, ನಿಮ್ಮ ಸಂಸರ್ಗದ ಪ್ರಭಾವದಿಂದ ಈ ನದಿಗಳೇ ಶೋಭಾಯಮಾನ ಆಯ್ತಲ್ಲ. ಯಾರ್ರೀ ನೀವು? ಹೇಗಾಗ್ತದೆ ನೋಡಿ, ಇಂಥದ್ದು ಈ ರೀತಿಯಲ್ಲಿ ಒಂದು ಪಕ್ಷ ಕೇಳಿದರೆ ಹೆಂಗಾಗ್ತದೆ. ಅದರಿಂದ ತಪಸ್ವಿನೋ ಶೋಭಯಂತೋ ತಪಸ್ವಿನೋ. ಈ ನದಿಗೆ ಇಂಥ ಪಾವಿತ್ರ್ಯ ಬರಬೇಕಿದ್ರೆ ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿ ಸಾಮಾನ್ಯದವ ಬಂದಾದ ಕೂಡಲೇ ಅದು ಶೋಭಾಯಮಾನವಾಗಿ ಪರಿವರ್ತನೆ ಆಗಬೇಕಿದ್ರೆ ಒಳಗೆ ತಪಸ್ಸಿನ ಶಕ್ತಿ ಇರಬೇಕಲ್ಲ. ಸುಮ್ಮನೆ ಒಳಗೆ ಏನೂ ಅಂತಃಸತ್ವ ಇಲ್ಲದ ಒಬ್ಬ ವ್ಯಕ್ತಿ ಏನು ಪಾವಿತ್ರ್ಯವನ್ನು ತಂದಾನೋ? ಯಾರಿಗಾಗ್ತದದು? ಇನ್ನರ್ ಪ್ಯೂರಿಟಿ ಅಂತ ಹೇಳ್ತೇವೆ, ಒಳಗೆ ಅಂತರಂಗ ಪರಿಶುದ್ಧತೆ ಒಂದು. ಎರಡನೇದಾಗಿ ಅಧ್ಯಾತ್ಮ ಜೀವನ ಅಂತ ಹೇಳ್ತೇವೆ. ಅಧ್ಯಾತ್ಮ ಜೀವನ ಅಂತ ಹೇಳಿದರೆ ಒಂದು ಮಹಾಶಕ್ತಿಯನ್ನು ಹೃತ್ ಕಮಲದ ಒಳಗೆ ಧಾರಣೆ ಮಾಡಿಕೊಂಡು ಅದರಿಂದಾಗಿಯೇ ಸರ್ವಸ್ವವೂ ಸಾಕ್ತಾ ಇದೆ. ಅಯ್ಯಾ ನೀನು ಈಶ, ಅಯ್ಯಾ ನಾನು ದಾಸ ಅನ್ನತಕ್ಕಂತಹ ಭಾವವನ್ನು ಶಾಶ್ವತವಾಗಿ ತಾಳ್ತಾ ಬದುಕುವಂಥದ್ದು ಅಧ್ಯಾತ್ಮ ಜೀವನದ ಒಂದು ಮೊದಲ ಮೆಟ್ಟಿಲು, ಸೋಪಾನ. ಅದರಿಂದ ಮತ್ತೆ ಮೇಲಕ್ಕೆ ಹತ್ತುತ್ತಾ ನಾವು ಭಗವದ್ ದರ್ಶನವನ್ನು ಮಾಡಬೇಕು. ಆಗ ಒಂದಂಶದಲ್ಲಿ ತಾಪಸಿಗಳು ಅಂತ ನಮ್ಮನ್ನು ಕೂಡ ಕರೆಸ್ಕೊಳ್ಬೋದು, ಏನೋ ಗೊತ್ತಿಲ್ಲ. ತಪಸ್ವಿಗಳ ಪೂರ್ತಿ ಲಕ್ಷಣವನ್ನು ಕೇಳಿದರೆ ನಾವು ತಪಸ್ವಿಗಳ ಆಗಲಿಕ್ಕೇ ಇಲ್ಲ ಬಿಡಿ. ತಪ ಆಲೋಚನೆ ಅಂತ ಧಾತುವಿನ ಅರ್ಥವೇ ತಪ ಆಲೋಚನೆ. ನಿರಂತರ ಯಾರು ಆಲೋಚನೆ ಮಾಡ್ತಾನೆ ಅವ ತಪಸ್ವಿ. ಏನು ನಾವು ಮಾಡ್ತೇವೆ ರೀ ಆಲೋಚನೆ, ನಮ್ಮದೇನು ಕಮ್ಮಿ ಇಲ್ಲ. ನಮ್ಮದು 60 ವರ್ಷದ್ದಾದಮೇಲೆ ಇನ್ನು ಮಗನ 60 ವರ್ಷಕ್ಕೆ ಎಷ್ಟಾಗಬೇಕು, ಮತ್ತು ಮಗಳು ಒಂದು ಪಕ್ಷ ಹುಟ್ಟಿದರೆ ಅದಕ್ಕೆ ಅದರ ಮಗು ಅವರಿಗೆ ಮತ್ತು ಮಕ್ಕಳು ಹುಟ್ಟಿದ ಇದೆಲ್ಲ ಆಲೋಚನೆಗಳು ತಪಸ್ವಿಗಳದ್ದಲ್ಲ. ಈ ಆಲೋಚನೆಯೇ ಅಲ್ಲ. ಆ್ಯಕ್ಚುಲಿ ನಾವು ಏನಿದ್ದೇವೆ ಅದು ನಾವು ಅಲ್ವೇ ಅಲ್ಲ. ನಾವು ಏನನ್ನು ತೋರಿಸ್ಕೊಂಡು ನಾವು ಅಂತ ಹೇಳ್ತಾ ಇದ್ದೇವೆ, ಇದು ನಾನಲ್ಲ, ನನ್ನ ಒಳಗಿದ್ದೇನೆ, ಅದು ನಾನು. ಅದರದ್ದು ಗೊತ್ತೇ ಇಲ್ಲ. ಅದನ್ನು ಕುರಿತು ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾನೆ ಅವ ತಪಸ್ವಿ. ತಪ ಆಲೋಚನೆ, ಅದನ್ನು ಆಲೋಚನೆ ಮಾಡಬೇಕು. ನಾನು ನಿಜವಾಗಿ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಗಟ್ಟಿಯಾಗಿ ಹಾಕ್ಕೊಂಡ ಪ್ರಶ್ನೆಗೆ ಉತ್ತರವನ್ನು ಕಾಣುವ ಹಿನ್ನೆಲೆಯಲ್ಲೇ ಜೀವನವನ್ನು ಸವೆಸಿದವ ತಪಸ್ವಿ. ಅವ ನಿಜವಾದ ತಪಸ್ವಿ. ಅದು ತಪಸ್ಸು. ಅದರಿಂದ ನಿಮ್ಮನ್ನು ಕಂಡಾಗಲೇ ಗೊತ್ತಾಗ್ತದೆ, ನಾಟಕದ ತಪಸ್ವಿಗಳಲ್ಲ ನೀವು ನಿಜವಾದ ತಪಸ್ವಿಗಳು. ಆ ತಪಸ್ಸಿನ ಹಿನ್ನೆಲೆಯಲ್ಲೇ ಈ ನದಿಗಳಿಗೂ ಕೂಡ ಶೋಭೆಯನ್ನು ತಂದುಕೊಟ್ಟಂಥವರು. ಈ ಪವಿತ್ರ ಜಲಕ್ಕೂ ಮತ್ತು ಪಾವಿತ್ರ್ಯವನ್ನು, ಮಂಗಲಾನಾಂಚ ಮಂಗಲಂ, ಪವಿತ್ರಾಣಾಂ ಪವಿತ್ರಂ ಮಂಗಲಾನಾಂಚ ಮಂಗಲಂ ಅಲ್ವಾ. ಮಹಾವಿಷ್ಣುವಿನ ಸನ್ನಿಧಾನ ಎಲ್ಲಿರ್ತದೆ ಅಲ್ಲಿ ಎಲ್ಲ ವಸ್ತುಗಳು ಪವಿತ್ರ ಆಗ್ತದೆ, ಎಲ್ಲ ಅಮಂಗಲಗಳು ಮಂಗಲ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಆ ಮಹಾಶಕ್ತಿಯ ಸನ್ನಿಧಾನದ ಮಹತ್ವ ಅದು ಅಲ್ವಾ. ಅದರಿಂದ ಹಂಗೆ ಹೇಳ್ತಾ ಧೈರ್ಯವಂತವು ಆಂಜನೇಯ ಮತ್ತೆ ಹೇಳ್ತಾನೆ, ಸಾಮಾನ್ಯ ವ್ಯಕ್ತಿ ಕಿಷ್ಕಿಂಧೆಯಂತಹ ಕಾಡಲ್ಲಿ ತಿರುಗಾಡುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಹೆದರುತ್ತಾನೆ ಅಂತ ನಾವು ನಿನ್ನೆ ಮಾತನಾಡ್ತಾ ಇರುವಾಗ ಅದರ ಬಗ್ಗೆ ಪ್ರಸ್ತಾವ ಮಾಡಿತ್ತು. ಇವತ್ತು ಆ ಚಿತ್ರಣ ನಮಗೆ ಬರೋದಿಲ್ಲ ರೀ. ಯಾಕೆ ಹೇಳಿದರೆ ಗೂಗಲ್ ಇದೆ, ಮ್ಯಾಪ್ ಇದೆ, ಮತ್ತು ಇನ್ನೇನೇನೋ ಇದೆ. ಎಲ್ಲಿಗೆ ಹೋಗಬೇಕಿದ್ರೂ ಕೂಡ ನೀವು 2 ಅಡ್ರೆಸ್ ಹಾಕಿದರೆ ಸಾಕು, ಏನೋ ಒಂದು ತೋರಿಸ್ತದೆ. ಕಡೆ ಪಕ್ಷ ಪೂರ್ತಿ ಅಲ್ದಿದ್ರು ಅದರ ಹತ್ತಿರಕ್ಕಾದರೂ ಬಿಡ್ತದೆ ನಮ್ಮನ್ನು. ಆದರೆ ಆ ಕಾಲ ಯೋಚನೆ ಮಾಡಿ, 15-16 ಸಾವಿರ ವರ್ಷದ ಹಿಂದೆ ರಾಮಚಂದ್ರ ದೇವರು ಇದ್ದದ್ದು ಅಂತ ಹೇಳಿ ಇತಿಹಾಸಕಾರರು ಒಂದು ಅಂಶದಲ್ಲಿ ಹೇಳ್ತಕ್ಕಂಥದ್ದು. ಅಷ್ಟು ದೀರ್ಘಕಾಲದ ಹಿಂದೆ ಇಡೀ ದಕ್ಷಿಣ ಭಾರತ ಹೆಚ್ಚು ಕಡಿಮೆ ಕಂಪ್ಲೀಟ್ ಕಾಡಾಗಿತ್ತು. ಕಂಪ್ಲೀಟ್ ಅದು. ಅದರಿಂದ ರಾಕ್ಷಸರ ಹಾವಳಿ ಅನ್ನುವಂಥದ್ದು ಇಲ್ಲೂ ಜಾಸ್ತಿ ಇದ್ದದ್ದು ಅಂತ ಹೇಳ್ತಾರೆ. ಕಂಪ್ಲೀಟ್ ಏನೇನೂ ಇರಲಿಲ್ಲ, ನಿರ್ವಸತಿ, ನಿರ್ಜನ ಪ್ರದೇಶ ಅನ್ನುವಂಥದ್ದು ಡಿಕ್ಲೇರ್ ಆಗಿತ್ತು. ಮತ್ತು ಉತ್ತರದಿಂದ ಮೇಲೆ ಮಾತ್ರ ರಾಮೇಶ್ವರ ಎಲ್ಲೋ ಒಂದು ಕಡೆ ಆತ್ಮಲಿಂಗದ ಒಂದು ಪ್ರಸ್ತಾವ ಬರ್ತದೆ ಅಂತ ಬಿಟ್ಟರೆ, ಗೋಕರ್ಣದಂತಹ ಕೆಲವೊಂದು ಜಾಗಗಳು ಅಂತ ಬಿಟ್ಟರೆ ಮತ್ತಿಲ್ಲ. ಆದ್ದರಿಂದ ಏನಾಯಿತು ಅಂತ ಹೇಳಿದರೆ, ಆಂಜನೇಯ ಹೇಳ್ತಾನೆ ಧೈರ್ಯವಂತವು ಬರೀ ಇಬ್ಬರೇ, ಒಂದು ಬಿಲ್ಲು ಮತ್ತು ಕೆಲವೊಂದು ಬಾಣಗಳನ್ನು ಮಾತ್ರ ಹಿಡ್ಕೊಂಡು ಹೊತ್ತುಕೊಂಡು ನಾವು ಹೋಗ್ತೇವೆ, ಹೋದವರು ವಾಪಸ್ ಬರ್ತೇವೆ ಅನ್ನುವಂತಹ ಧೈರ್ಯದಿಂದ ನೀವು ಬಂದಿದ್ದೀರಿ ಅಂತ ಹೇಳಿದರೆ ಸಾಮಾನ್ಯ ವ್ಯಕ್ತಿಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂತಹ ಸಂಗತಿ. ಆದ್ದರಿಂದ ನಿಜವಾಗಿ ನೀವು ಧೈರ್ಯವಂತರು ಅಂತ ನಾವು ಹೇಳುತ್ತೇವೆ. ನಾನು ಧೈರ್ಯವಂತ ಹೇಳ್ಕೊಳ್ಳಿಕ್ಕೆ ಮಾತ್ರ, ನಮಗೆ ಧೈರ್ಯ ಇಲ್ಲ. ಯಾವುದೋ ಒಂದು ನಾವು ಎಣಿಸದ್ದಾದಾಗ ಕುಗ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಕೈಗಳು ಕಂಪಿಸ್ತದೆ. ಅರ್ಜುನನೇ ಕೃಷ್ಣನ ಹತ್ರ ಹೇಳ್ತಾನೆ,
ಗಾಂಡೀವಂ, ಗಾಂಡೀವ ಕೈಯಲ್ಲಿ ಜಾರ್ತಾ ಇದೆ ಕೃಷ್ಣ, ಕಂಪಿಸ್ತಾ ಇದೆ, ಶರೀರಗಳು ನಡುಗ್ತಾ ಇದೆ, ಕೈಯಲ್ಲಿ ಬಿಲ್ಲಿದೆ, ಇನ್ನೊಂದು ಕೈಯಲ್ಲಿ ಬಾಣ ಇದೆ, ಹೂಡಬೇಕು ಅಂತ ಹೇಳಿದರೆ ಹೂಡ್ಲಿಕ್ಕಾಗ್ತಾ ಇಲ್ಲ, ಏನೇನೋ ಆಗ್ತಾ ಇದೆ ಕೃಷ್ಣ, ಯುದ್ಧ ಬೇಡ. ಯಾರು ಹೇಳಿದ್ದು? ಇಂದ್ರನ ಮಗ ಅರ್ಜುನ. ಯೋಚನೆ ಮಾಡಿ, ಧೈರ್ಯಕ್ಕೆ ಇನ್ನೊಂದು ಹೆಸರು, ಪ್ರತಾಪಿಗೆ ಇನ್ನೊಂದು ಹೆಸರು, ಅತಿರಥ ಮಹಾರಥರಿಗೂ ರಥರೂ ಕೂಡ ನಡುಗ್ತಾ ಇದ್ದಂತಹ ಇಂದ್ರ, ಕೃಷ್ಣ ಹೋಗಿ ಆ ಎರಡು ರಣರಂಗದ ಮಧ್ಯದಲ್ಲಿ ಮೇರಥಂ ಸ್ಥಾಪಯ ಅಚ್ಯುತ ಅಂತ ಅರ್ಜುನ ಹೇಳಿ ಆದ ಕೂಡಲೇ, ಅಲ್ಲಿ ಇಟ್ಟಾದ ಕೂಡಲೇ ಎಲ್ಲ ಕೈ ಬಿಟ್ಟ ಅಂತ ಮಹಾನುಭಾವ. ಇಲ್ಲಿ ಅವನೇ ಹೆದರಿದಾನೆ ಹೇಳಿದರೆ ಇನ್ನು ಸಾಮಾನ್ಯ ಮನುಷ್ಯರ ಕಥೆಯೇನು? ಆಂಜನೇಯ ಹೇಳ್ತಾನೆ ನೀವು ಧೈರ್ಯವಂತರು ಅಂತ. ಹಾಗಿದ್ರೆ ಇಂದ್ರನಿಗಿಂತಲೂ ಧೈರ್ಯ ಉಪೇಂದ್ರನಿಗಿದೆ ಅನ್ನುವಂಥ ಮಾತು ದ್ಯೋತಕ ಆಗ್ತದಲ್ಲ, ಅದನ್ನು ದ್ಯೋತಿಸ್ತಾ ಇದ್ದಾನೆ. ಸುವರ್ಣಾಭೂ, ಒಳಗಿನ ಎಲ್ಲ ಸತ್ವದ ಬಗ್ಗೆ ಪರಿಚಯವನ್ನು ಇವನೇ, ನಿಮ್ಮ ಪರಿಚಯವನ್ನು ನಾನು ಮಾಡಿಸ್ತಾ ಇದ್ದೇನೆ ಅಂತ ಅವ್ರಿಗೆ ಹೇಳ್ತಾ ಹೇಳ್ತಾ ಹೊರಗಿನ ಕಡೆಗೆ ಬರ್ತಾನೆ. ಔಟರ್ ಬಾಡಿ ಏನು? ಸುವರ್ಣಾಭೂ, ಒಳ್ಳೆ ಚಿನ್ನ, ಪುಟಕ್ಕಿತ್ತ ಚಿನ್ನದಂತೆ ಹೊಳಿತಕ್ಕಂತಹ ಶರೀರವನ್ನು, ಕಾಂತಿಯನ್ನು ಪಡ್ಕೊಂಡಿದ್ದೀರಲ್ಲ, ಅಂದರೆ ನೀವು ಸಾಮಾನ್ಯರಲ್ಲ ಅಂತ. ಇದೆಲ್ಲ ರಾಜಲಕ್ಷಣ, ಇದೆಲ್ಲ ದೇವಲಕ್ಷಣ. ಸುಂದರಕಾಂಡದಲ್ಲಿ ರಾಮ ಹೆಂಗಿದ್ದಾನೆ, ಈ ಪಾಪ ಸೀತೆ ಯಾರನ್ನೂ ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದು ಮುಂದಕ್ಕೆ ಬರ್ತದೆ ಬಿಡಿ, ಅದರ ಪ್ರಸ್ತಾವ ಬಂದದ್ದಕ್ಕೆ ಯಾರನ್ನೂ ನಂಬ್ತಾ ಇರಲಿಲ್ಲ, ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇವ ರಾವಣ ಎಂಥ ಮಾಯಾವಿ ಆಗಿದ್ದ, ಎಂಥ ದುರಳಾಗಿದ್ದ ಅಂತ ಹೇಳಿದರೆ ಪಾಪ ಆ ಹೆಣ್ಣುಮಗಳು ನಂಬಿಕೆಯನ್ನೇ ಕಳ್ಕೊಂಡು ಬಿಟ್ಟಿದ್ಲು ಜೀವನದಲ್ಲಿ. ಆದ್ದರಿಂದ ಆಂಜನೇಯನ ಹತ್ರ ಕೇಳ್ತಾಳೆ, ರಾಮನನ್ನು ಕಂಡಿದ್ದೇನೆ, ರಾಮನ ದೂತನಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇದೆಯಲ್ಲ, ನೋಡುವ ಹೇಳು ರಾಮ ಹೆಂಗಿದ್ದಾನೆ ಹೇಳು ಅಂತ ಹೇಳುವಾಗ 32 ಲಕ್ಷಣ ಪುರುಷ ವ್ಯಕ್ತಿಯ ಲಕ್ಷಣವನ್ನು ಆಂಜನೇಯ ಸೀತೆಯ ಮುಂದೆ ಹೇಳ್ತಾನೆ. ನಿನ್ನ ಗಂಡ, ಅವನ ಕಣ್ಣು ಹಿಂಗಿದೆ, ಹುಬ್ಬು ಹಿಂಗೆ ಬಂದಿದೆ, ಅದೆಲ್ಲ ಏನು ಹೇಳ್ತಾನವ ಸುಂದರಕಾಂಡದಲ್ಲಿ, ಆ ಮಾತುಗಳು ಏನು ಹೇಳ್ತಾನೆ ಅದನ್ನು ಶಾಸ್ತ್ರಕಾರರು ಇದು ದೇವತಾ ಪುರುಷನ ಲಕ್ಷಣ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಮೊದಲ ಬಾರಿ ಕಂಡಾಗಲೇ ಆಂಜನೇಯ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾನವ. ಸುವರ್ಣಾಭು ಅಂತ ಹೇಳಿದರೆ ಒಂದರ್ಥದಲ್ಲಿ ಚಿನ್ನದಂತಹ ಬಿಳಿ ಬಣ್ಣದ ಶರೀರ ಕಾಂತಿಯನ್ನು ಪಡ್ಕೊಂಡಿದ್ದವರು ನೀವಿಬ್ಬರು ಅಂತ ಒಂದು ಅರ್ಥ. ಆದರೆ ಅಷ್ಟು ನೋಡ್ತಾ ನೋಡ್ತಾ ಇರುವಾಗಲೂ ಅವ ಎಲ್ಲ ತಿಳ್ಕೊಂಡಾಗಿದೆ, ಸಾಮಾನ್ಯರಲ್ಲ. ಸುವರ್ಣಾಭೌ ಕೌಯುವಾಂ ಚೀರವಾಸಸೌ, ಯಾರು ನೀವು? ನಾರುಮಡಿಯನ್ನು ಹುಟ್ಟವರು, ನಾರುಮಡಿಯನ್ನು ಹುಟ್ಟವರು ನೀವ್ಯಾರು? ಏನಾದರೂ ಹಿನ್ನೆಲೆ ಇರಬೇಕಲ್ಲ. ಬರೀ ಕ್ಷತ್ರಿಯರು ಅಂತ ಆಗಿದ್ದರೆ ಒಂದು ಕಚ್ಚೆ, ನಮ್ಮಲ್ಲಿ ಒಂದು ವೇಷ್ಟಿ ಪಂಚೆ ಅಂತ ಇರ್ತದೆ, ಅದನ್ನಾದರೂ ಕಚ್ಚ ಹಾಕ್ಕೊಂಡಾದರೂ ಹೋಗ್ಬೋದಿತ್ತು. ಇದು ಹಂಗಲ್ಲ. ಒಂದು ರೀತಿ ನೀವು ಇಂಥವರು ಅಂತ ಪೂರ್ತಿಯಾಗಿ ನಿರ್ಧಾರಕ್ಕೆ ಬರುವ ಅಂತ ಹೇಳಿದರೆ ನಿಮಗೆ ಇನ್ನೊಂದು ಯಾವುದೋ ಒಂದು ನೀವು ಧಾರಣೆ ಮಾಡಿರ್ತಕ್ಕಂತಹ ಮತ್ತೊಂದು ಆಯುಧ ವಿಶೇಷ ಉಂಟಲ್ಲ, ಅದು ಈ ರೀತಿ ಯೋಚನೆ ಮಾಡಲಿಕ್ಕೆ ಭಂಗ ತರುತ್ತದೆ. ಸ್ವಲ್ಪ ಸಂದಿಗ್ಧನಾಗಿದ್ದೆ ನಾನು ಅನ್ನುವಂತಹ ರೀತಿಯಲ್ಲೋ ಎಂಬಂತೆ ಆಂಜನೇಯ ಪ್ರಶ್ನೆ ಕೇಳ್ತಾನೆ. ಮುಂದಕ್ಕೆ ನೋಡಿ, ಇದು ಆಂಜನೇಯನ ಪ್ರಶ್ನೆ. ರಾಜ್ಯಾರ್ಹೌ ಅಮರ ಪ್ರಖ್ಯೌ ಕಥಂ ದೇಶಮಿಹಾಗತೌ. ರಾಜ್ಯಾರ್ಹೌ ಅಮರ ಪ್ರಖ್ಯೌ ಕಥಂ ದೇಶಮಿಹಾಗತೌ. ನಿಮ್ಮನ್ನು ಕಂಡಾಗ ಕಾಡಿನಲ್ಲಿ ತಿರುಗಾಡ್ತಕ್ಕಂಥ ಮಂದಿ ನೀವಲ್ಲ, ನಾಡಿನಲ್ಲಿ ಸಿಂಹಾಸನದಲ್ಲಿ ಕೂರಬೇಕಾದಂತಹ ಮಂದಿ ನೀವು ಅನ್ನುವಂಥದ್ದು ನನ್ನ ಅಂಬೋಣ, ನನ್ನ ಅನಿಸಿಕೆ. ರಾಜ್ಯಾರ್ಹೌ, ರಾಜ್ಯದ ಸಿಂಹಾಸನಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ನೀವು. ಅಮರ ಪ್ರಖ್ಯವು, ದೇವತೆಗಳ ಒಂದು ರೀತಿಯ ಪ್ರಸಿದ್ಧತೆ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ಯಾವ ರೀತಿಗಿರ್ತದೆ ಅದೇ ರೀತಿಯ ಪ್ರಸಿದ್ಧಿಗೆ ನೀವು ಅರ್ಹರಾಗಿರ್ತಕ್ಕಂಥವರು. ಬರೀ ಹೆಸರುಂಟಲ್ಲ, ಒಂದು ಕೆಲವರಿಗೆ ನಮ್ಮಲ್ಲಿ ವೈರಲ್ ಅಂತ ಹೇಳ್ತಾರೆ, ಕೆಲವೊಂದು ಯಾವುದೋ ಒಂದು ವಿಡಿಯೋ ಆಗಿರ್ಬೋದು, ಒಂದು ತುಣುಕಾಗಿರ್ಬೋದು ವೈರಲ್ ಅಂತ, ಅದು 4 ದಿವಸ ಮತ್ತಿಲ್ಲ, ಮತ್ತೆ ಎಲ್ಲಿ ಹೋದ ಅಂತ ಇಲ್ಲ ಆ ವ್ಯಕ್ತಿ, 4 ದಿವಸದ ಮಟ್ಟಿಗೆ ಇಡೀ ಪ್ರಪಂಚ ನೋಡುವಂಥದ್ದು ಅಂತ. ಆದರೆ ಇದು ಹಾಗಲ್ಲ. ಹಿಂದಿನ ಕಾಲದಲ್ಲೂ ಈಗಲೂ ಮುಂದಿನ ಕಾಲದಲ್ಲೂ ಸರ್ವದಾ ಪ್ರಖ್ಯಾತರು ಅಂತ ದೇವತೆಗಳು ಹೇಗೆ ಪ್ರಸಿದ್ಧರಾಗಿದ್ದಾರೆ ಅದರಂತೆ ಪ್ರಸಿದ್ಧತೆಗೆ ಅರ್ಹರಾದಂಥವರು ನೀವು ಅಂತ ನಾನು ಭಾವಿಸ್ತೇನೆ. ಅಮರ ಪ್ರಖ್ಯವು ಕಥಂ ದೇಶಮಿಹಾಗತವು, ಯಾಕ್ರಿ ಬಂದ್ರಿ, ಒಂದು ಹೇಗೆ ಬಂದ್ರಿ ಅಂತ ಇನ್ನೊಂದು. ಕಥಂ, ಹೇಗೆ ಬಂದ್ರಿ, ಕಷ್ಟ ಇದೆ.
ನೋಡಿ ಕಬಂದ ಅನ್ನತಕ್ಕಂಥವನನ್ನು ಸಂಹಾರ ಮಾಡಿದ್ದು ಇದೆಲ್ಲ ಚಿಕ್ಕ ವಿಷಯ ಅಲ್ಲ. ಏನು ಕಾಡಿನಲ್ಲಿ ಇರತಕ್ಕಂಥ ಆ ವಾನರ ಪ್ರಮುಖರಿಗೆಲ್ಲ ಆ ವಿಷಯ ಗೊತ್ತಿಲ್ವಾ? ಅಲ್ಲಿದ್ದರೆ ಅಂಥದ್ದೊಬ್ಬ ವ್ಯಕ್ತಿ ಇದ್ದಾನೆ, ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆನೆಗಳನ್ನು, ಮಹಾ ಆನೆಗಳನ್ನು ಲೀಲಾಜಾಲವಾಗಿ ಸಂಹಾರ ಮಾಡ್ತಾ ಇದ್ದಂತಹ ಕಬಂದ ಅಲ್ಲಿ ಹೋಗ್ಲಿಕ್ಕೆ ಹೆದರ್ತಾ ಇದ್ದಂಥದ್ದು, ಪ್ರಾಣಿಗಳೇ ಹೆದರ್ತಾ ಇತ್ತು. ಅಂಥ ಮಧ್ಯದಲ್ಲಿ ನೀವು ಬಂದ್ರಿ, ನೀವು ಬಂದು ಇಲ್ಲಿ ತನಕ ಬಂದ್ರಿ ಹೇಗೆ? ನೀವು ಜೀವಂತ ಹೆಂಗಿದ್ದೀರಿ ಅಂತ ಕೇಳುವ ಹಾಗೆ. ಹೇಗೆ ಜೀವಧಾರಣೆಯನ್ನು ಮಾಡಿಕೊಂಡಿದ್ದೀರಿ? ಮತ್ತು ಪದ್ಮಪತ್ರೇ ಕ್ಷಣೌ ವೀರೌ ಜಟಾಮಂಡಲ ಧಾರಿಣೌ. ಪದ್ಮಪತ್ರೇ ಕ್ಷಣೌ, ನಿಮ್ಮ ಕಣ್ಣು ಕಮಲದ ಎಸಳಿನಂತೆ ಇರತಕ್ಕಂತಹ ಕಣ್ಣನ್ನು ಹೊಂದಿರತಕ್ಕಂಥ ಮಹಾನುಭಾವರು ನೀವು ಅಂತ. ಇದು ತುಂಬ ಬರ್ತದೆ ದೇವರ ಧ್ಯಾನದಲ್ಲಿ, ದೇವರನ್ನು ಆರಾಧನೆ ಮಾಡುವಾಗ, ದೇವರ ಪ್ರತಿಷ್ಠೆ ಮಾಡುವಾಗ ಆ ನೇತ್ರೋನ್ಮೀಲನ ಅಂತ ಒಂದು ಪ್ರಕ್ರಿಯೆ ಇದೆ, ಕಣ್ಣನ್ನು ಬಿಡಿಸೋದು ಅಂತ. ಬಹಳ ಮುಖ್ಯದು. ಯಾಕೆ ಹೇಳ್ತಾರೆ? ನಮ್ಮಲ್ಲೆಲ್ಲ ವರ್ಣನೆ ಮಾಡಿದರೆ ಒಂದು ಮದುವೆಗೆ ಹೆಣ್ಣು, ಮದುವೆ ಗಂಡು, ಕಣ್ಣು ಹಿಂಗಿದೆ, ಓಕೆಪ್ಪ, ಏನೋ ಸಂಸಾರಕ್ಕೂ ಮಾಡಬೇಕಲ್ಲ, ಲೈಫ್ ಲಾಂಗ್ ಇರಬೇಕಲ್ಲ, ಏನೋ ಒಂದು ಹೇಳೋದು ಅಂತ. ದೇವರ ಕಣ್ಣು, ದೇವರದು ಸರ್ವಾಂಗವೂ ಸುಂದರ ಅಂತ ಇಟ್ಕೊಳ್ಳೋಣ. ಮತ್ತು ಕಣ್ಣಿಗೇನು ವಿಶೇಷ ಮಹತ್ವ ಅಂತ ಕೇಳಿದರೆ ಇಲ್ಲ, ಇದೆ ಅಂತ. ಆ ಕಣ್ಣಿದೆಯಲ್ಲ, ಆ ಕಣ್ಣು ಹೆಂಗಿರ್ತದೆ ಹೇಳಿದರೆ ಭಗವಂತನದ್ದು, ನಿನಗೆ ಯಾರೂ ಇಲ್ಲ ಅನ್ನುವಂತಹ ಭಾವ ಬಂದಾಗ ನಾನಿದ್ದೇನೆ ಅನ್ನುವಂಥದ್ದು ತಿಳ್ಕೋ ಅಂತ ಹೇಳುವ ರೀತಿಯಲ್ಲಿ ಭಗವಂತನ ಕಣ್ಣಿರುತ್ತದಂತೆ. ಯಾರೂ ಇಲ್ಲ ನನಗೆ, ಯಾರೂ ನನ್ನನ್ನು ಮೇಲೆ ಏಳಿಸುವವ ಇಲ್ಲ, ಯಾರೂ ನನಗೆ ಗತಿ ಇಲ್ಲ ಅನ್ನುವಂತಹ ಹತಾಶ ಭಾವನೆ, ಶೂನ್ಯ ಭಾವನೆ ಯಾವಾಗ ನಿನ್ನನ್ನು ಆವರಿಸ್ತದೆ, ಆವಾಗ ನೀನು ಏನೇನೂ ಯೋಚನೆ ಮಾಡಬೇಡ, ಬಾ ನನ್ನ ಹತ್ರ, ನನ್ನ ಕಣ್ಣೋಡು, ನನ್ನ ಕಣ್ಣಿನನ್ನು ನೋಡ್ತಾ ಇದೆ ಅನ್ನುವಂಥದ್ದು. ಆದ್ದರಿಂದಲೇ ಭಗವಂತನ ಕಣ್ಣಿದೆಯಲ್ಲ, ಅದು ಪದ್ಮಪತ್ರದಂತಿದೆ ಅಂತ. ಮತ್ತು ಪದ್ಮಪತ್ರದಂತೆ ಯಾಕಿದೆ ಅಂತ ಹೇಳಿದರೆ, ಎರಡೂ ಕಣ್ಣು ಈಕ್ವಲ್ ಸೈಜು. ನಮ್ಮ ಕಣ್ಣು ನೋಡಿ, ನೀವು ಇವತ್ತಾದರೂ ಹೋಗಿ ನೋಡಿ, ಈಕ್ವಲ್ ಇಲ್ಲ, ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಇರುತ್ತದೆ. ಸ್ವಲ್ಪ ಆದರೂ ಒಂದು ದೊಡ್ಡದಿರ್ತದೆ, ಒಂದು ಚಿಕ್ಕದು, ಹಾಗೆ ಇರೋದು ಸಾಮಾನ್ಯವಾಗಿ. ಭಗವಂತನ ಎರಡೂ ಕಣ್ಣು ಒಂದೇ ರೀತಿ ಇರುವಂಥದ್ದು ಅಂತ. ಅದು ಚಂದ. ಹೆಣ್ಮಕ್ಕಳಿಗೆ ಮೀನಾಕ್ಷಿ, ನಳಿನಾಕ್ಷಿ ಎಲ್ಲ ಹೇಳ್ತಾರೆ. ಅಕ್ಷಿ ಅಂತ ಬಂದರೆ ಆ ರೀತಿ ಕಣ್ಣಿರುವವಳು ಅಂತ. ಮೀನ ಇವ ಅಕ್ಷಿಣಿ ಯಸ್ಯಾಹ ಸಾ ಮೀನಾಕ್ಷಿ ಅಂತ ಹೇಳಿ ಎಲ್ಲ ಅದಕ್ಕೆ ವ್ಯಾಖ್ಯಾನ ಕೊಡುವಂಥದ್ದಾಗ್ತದೆ. ಆದ್ದರಿಂದ ಇವ ಹೇಳುತ್ತಾನೆ, ನಿಮ್ಮ ಕಣ್ಣು ಇಂಥ ಸುಂದರ. ಆ ಕಣ್ಣೇ ಅದು ಹೇಳ್ತಾಗಿದೆ, ಅನೇಕ ಸಂಗತಿಗಳನ್ನು ಹೇಳ್ತಾಗಿದೆ. ಮತ್ತು ವೀರವು, ಆಗ ಧೈರ್ಯವಂತವು ಅಂತ ಹೇಳಿದ. ಧೈರ್ಯವಂತವು ಅಂತ ಹೇಳಿದ ಸಾಕಾಗಲಿಲ್ಲ ಆಂಜನೇಯನಿಗೆ, ಈಗ ವೀರವು ಅಂತ ಹೇಳ್ತಾ ಇದ್ದಾನೆ. ಕೆಲವರು ತುಂಬ ಸಪೂರ ಇರ್ತಾರೆ, ನಾವು ಅವರನ್ನು ಅಸಡ್ಡೆ ಮಾಡಿದರೆ ಒಳಗಿನಿಂದ ಭಾರಿ ಧೈರ್ಯ ಆಗಿ ಇರ್ತದೆ. ಏನ್ರಿ ನೋಡು, ಬನ್ನಿ ನೋಡುವ ಅಂತ ಹೇಳಿ ಎದುರೆದುರು ಹೋಗ್ಕೊಂಡು ಯಾರು ಬಂದಿರ್ತಾನೆ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ತಕ್ಕಂಥ ಸಾಮರ್ಥ್ಯ. ಕಾಣುವಾಗ ಧೈರ್ಯ ಕಾಣೋದಿಲ್ಲ, ವ್ಯಕ್ತಿಯನ್ನು ನೋಡುವಾಗ ಧೈರ್ಯ ಗೊತ್ತಾಗೋದಿಲ್ಲ, ಆದರೆ ಒಳಗೆ ಬಹಳ ಧೈರ್ಯವಂತನಾಗಿರ್ತಾನೆ. ಅದು ರಾಮ ಹೆಂಗಿದ್ದ ಅಂತ ಹೇಳಿದರೆ, ಒಳಗಿನಿಂದಲೂ ಧೈರ್ಯ. ಕೆಲವರು ಲಟ್ಟ ಇರ್ತಾರೆ, ಚಿಕ್ಕ ಬೆಕ್ಕಿನ ಮರಿ ಬಂದರೆ ಹೆದರ್ತಾರೆ. ಇದು ಮನುಷ್ಯರಲ್ಲಿ ವ್ಯತ್ಯಾಸಗಳು. ರಾಮಚಂದ್ರ ಹೆಂಗಿದ್ದ? ನೋಡುವಾಗಲೂ ಧೈರ್ಯವಂತ ಪುರುಷ ಅನ್ನುವಂಥದ್ದನ್ನು ದ್ಯೋತಿಸ್ತಾಗಿದ್ದ. ಅದರೊಟ್ಟಿಗೆ ಸಹಜವಾಗಿ ವೀರವು, ಆ ವೀರ್ಯ ಉಂಟಲ್ಲ ಅದವನ ಒಳಗಿತ್ತು ಅಂತ. ವೀರವು ಮತ್ತು ಜಟಾಮಂಡಲ ಧಾರಿಣವು, ಜಟೆಯನ್ನು, ಜೂಟ ಅಲ್ಲ, ಜಟಾಮಂಡಲ ಧಾರಿಣವು, ಜಟಾಬಂದಿಯಾಗಿದ್ದ, ಧಾರಣೆಯನ್ನು ಮಾಡಿಕೊಂಡಿದ್ದ, ತಪಸ್ವಿಗಳ ಜೀವನಕ್ಕೆ ಬೇಕಾದಂತಹ ಅತ್ಯಂತ ಉಪಯುಕ್ತ ಪದಾರ್ಥಗಳನ್ನು ಧಾರಣೆ ಮಾಡಿಕೊಂಡಿದ್ದ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಆಂಜನೇಯ ಪ್ರಶ್ನೆ ಮಾಡ್ತಾನೆ, ಯಾರು ನೀವು? ಯಾಕೆ ಬಂದ್ರಿ? ಆಯತಾಶ್ಚ ಸುವೃತ್ತಾಶ್ಚ ಬಾಹವಃ ಪರಿಘೋಪಮಾಹ. ರಾಮಚಂದ್ರನ ಭುಜದ ವರ್ಣನೆಯನ್ನು ಆಂಜನೇಯ ಮಾಡ್ತಾ ಇದ್ದಾನೆ. ವಿಶಾಲಾಗಿರತಕ್ಕಂತಹ ಭುಜ ಅಂತ, ಅದು ಹಿಂಗಿದೆ ನೋಡಿ ಅಂತ. ಅದು ಬಾಹು ಪರಾಕ್ರಮದ ಸಂಕೇತ. ಬಾಹು ಪರಾಕ್ರಮದ ಸಂಕೇತ. ಸಾಮಾನ್ಯವಾಗಿ ಹಿಂಗೆ ಬೆಂಡಾಗಿದ್ದರೆ ಅದು ಬಾಹುಬಲಿ ಅಂತ ಹೇಳುವಂತಹ ರೀತಿಯ ಬಾಹುವಲ್ಲ. ಬಾಹು ಹೀಗೆ ಬರಬೇಕು, ಹೀಗೆ ಬಂದು ಇಲ್ಲಿ ಒಂದು ರೀತಿ ಇಷ್ಟಕ್ಕೆ ಬಂದು ಅದು ಅಗಾಲಾಗಿತ್ತು ಅಂತ ಹೇಳಿದರೆ ಅದು ಕ್ಷಾತ್ರ ಪೌರುಷವನ್ನು ದ್ಯೋತಿಸ್ತದೆ ಅಂತ ಹೇಳ್ತಾರೆ ಲಕ್ಷಣಕಾರರು. ಅದನ್ನು ಹೇಳ್ತಾಗಿದ್ದಾನೆ. ಆಯತಾಶ್ಚ ಸುವೃತ್ತಾಶ್ಚ ಬಾಹವಃ ಪರಿಗೋಪಮ, ಪರಿಗದಂತೆ ವಿಶಾಲಾಗಿರ್ತಕ್ಕಂತಹ ಬಾಹುವನ್ನು ಹೊಂದಿರತಕ್ಕಂಥವರು ನೀವು ಯಾರು?
ನೀವ್ಯಾರು? ಮುಂದಕ್ಕೆ ಹೇಳ್ತಾನೆ ನೋಡಿ, ಸರ್ವಭೂಷಣ ಭೂಷಾರ್ಹಾ ಕಿಮರ್ಥಂ ನ ವಿಭೂಷಿತಾ. ಏನು ಮಾತು ನೋಡಿ, ನೀವು ಎಲ್ಲ ಆಭರಣಗಳನ್ನು ಧರಿಸಬೇಕಾದವರು. ಇಲ್ಲಿ ಕೈಕಟ್ಟು, ಮಣಿಬಂಧ, ಇಲ್ಲಿಗೆಲ್ಲ ಹಿಂದಿನ ಕಾಲದಲ್ಲಿ ರಾಜರು ಕೂಡ ಧರಿಸ್ತಾ ಇದ್ದರು. ಅದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಪೇಟೆಂಟ್ ಆದದ್ದಲ್ಲ, ಅದು ಗಂಡಸರು ಕೂಡ ಧರಿಸ್ತಾ ಇದ್ದರು. ಇಲ್ಲಿಗೆಲ್ಲ ಸರಗಳು, ಗಂಡಸು ಹಾಕ್ತಕ್ಕಂಥದ್ದು, ಕರ್ಣಕುಂಡಲ ಎಲ್ಲ ಧರಿಸ್ತಾ ಇದ್ದರು. ಆಂಜನೇಯ ಕೇಳ್ತಾನೆ, ಸರ್ವಭೂಷಣ ಭೂಷಾರ್ಹ, ಎಲ್ಲ ಆಭರಣಗಳು ಕೂಡ ನಾವು ಯಾರ ಹತ್ರ ಹೋಗಬೇಕು ಅಂತ ಬಯಸ್ತಾ ಇದ್ದಾವೆ ಅಂಥ ವ್ಯಕ್ತಿಗಳಾಗಿದ್ದೀರಿ ನೀವು. ಎಲ್ಲ ಭೂಷಣಗಳಿಗೆ ಭೂಷಣ ನೀವು, ಆ ಭೂಷಣಗಳಿಗೆ ಒಂದು ರೀತಿಯ ಅಲಂಕಾರ ಪ್ರಾಯದವರು ನೀವು. ಯಾಕೆ ನೀವು ಒಂದು ಭೂಷಣವನ್ನು ಧರಿಸಲಿಲ್ಲ? ಪ್ರಶ್ನೆ ನೋಡಿ, ಯಾಕೆ ನೀವು ಆಭರಣ ಧರಿಸಲಿಲ್ಲ? ನಿಮ್ಮನ್ನು ನೋಡುವಾಗ ರಾಜ ಅಂತ ಹೇಳಿದರೆ ಕೋಶಾಧಿಕಾರಿಯ ಅಧಿಕಾರಿಯವ, ಕೋಶ ಅಧಿಕಾರಿ ಅಂತ ಯಾರಿರ್ತಾನೆ ಅವನ್ನು ನಿಯಂತ್ರಣ ಮಾಡ್ತಕ್ಕಂಥವ, ಎಲ್ಲ ರಾಜ್ಯದ ಆಭರಣಗಳಿಗೆ ಕೊನೆಯ ಸಾಮ್ರಾಟ್. ಅದರಿಂದ ಯಾಕೆ ನೀವು ಧರಿಸಲಿಲ್ಲ? ಏನಾಯ್ತು ರೀ, ಯಾಕೆ ಧರಿಸಲಿಲ್ಲ ಅನ್ನುವಂತಹ ಭಾವ ಬರುವಂತೆ ಪ್ರಶ್ನೆಯನ್ನು ಕೇಳ್ತಾನೆ. ಇಷ್ಟು ಪ್ರಶ್ನೆ ಕೇಳಿ ಆದಮೇಲೆ ಸಹಜವಾಗಿ ಏನಾಗ್ತದೆ ಹೇಳಿದರೆ, ಪ್ರಶ್ನೆ ಯಾರು ಕೇಳ್ತಾರೆ ಅವ್ರಿಗೊಂದು ಮನಸ್ಸಿನಲ್ಲಿ ಭಾವ ಬರುತ್ತದೆ, ಎಲ್ಲ ನಮ್ಮನ್ನೇ ಕೇಳ್ತಾ ಇದ್ದಾನೆ, ಇವಾಗ ಬಂದವ ಯಾರು ಅಂತ ಹೇಳ್ತಾನೆ ಇಲ್ಲ ಅಂತ. ನಮ್ಮನ್ನೆಲ್ಲ ಬೇಕಾದಷ್ಟು ಕೇಳಿ ಆಯಿತು, ಬಂದವ ತನ್ನ ಫ್ರಾಮ್ ಅಡ್ರೆಸ್ ಹೇಳ್ತಾ ಇಲ್ಲ, ಇವನ್ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಕೇಳಿದರೆ, ಆಂಜನೇಯ ಅದನ್ನೂ ಕೂಡ ರಾಮಚಂದ್ರನಿಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನೋಡಿ, ಅವನೇ ಹೇಳ್ತಾನೆ ತಾನು ಯಾರು ಅಂತ. ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ ವಾನರ ಯೂತಪಃ ವೀರೋ ವಿನಿಕೃತೋ ಭ್ರಾತ್ರ ಜಗದ್ ಭ್ರಮತಿ ದುಃಖಿತಃ ಅಂತ. ಇಡೀ ಒಂದು 32 ಅಕ್ಷರದಲ್ಲಿ ಅವನ ಸ್ವಾಮಿಯಾಗಿರ್ತಕ್ಕಂತಹ ಸುಗ್ರೀವನ ಸಂಪೂರ್ಣ ಪರಿಚಯವನ್ನು ಮಾಡಿಕೊಟ್ಟ. ಸುಗ್ರೀವೋ ನಾಮ ಧರ್ಮಾತ್ಮ, ಸುಗ್ರೀವ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಧರ್ಮಾತ್ಮನಾಗಿದ್ದಾನೆ. ಇವ ಹೇಗದನ್ನು ಡಿಕ್ಲೇರ್ ಮಾಡೋದು? ಅವ ಧರ್ಮಾತ್ಮ ಹೌದೋ ಅಲ್ವೋ ಅಂತ ಡಿಕ್ಲೇರ್ ಯಾರು ಮಾಡಬೇಕು? ರಾಮಚಂದ್ರ ಮಾಡಬೇಕು. ಆದರೆ ಇವ ಅವನ ಸಚಿವ, ಅದರಿಂದ ಸಚಿವ ಮಂತ್ರಿಯಾಗಿದ್ದಾನೆ. ಮಂತ್ರಿ ಹೃತ್ಪೂರ್ವಕವಾಗಿ ಅವನನ್ನು ರಾಜ ಅಂತ ಸ್ವೀಕಾರ ಮಾಡಿದ್ದಾನೆ. ಆಂಜನೇಯ ಯಾರನ್ನ ಏನು ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ಪುರಂದರದಾಸರು ಕೀರ್ತನೆಯಲ್ಲಿ ಹೇಳ್ತಾರೆ. ಹನುಮನ ಕಡೆಗೆ ಸುಗ್ರೀವ ಇದ್ದದ್ರಿಂದ ಸುಗ್ರೀವ ಗೆದ್ದ. ಹನುಮ ಸುಗ್ರೀವನ ಕಡೆಗೆ ವಾಲಿಯ ಕಡೆಗೆ ಇಲ್ಲದೇ ಇದ್ದದ್ರಿಂದ ವಾಲಿಯು ಬಿದ್ದ. ಆದ್ದರಿಂದ ಇದರ ಅರ್ಥ ಏನು ಅಂತ ಹೇಳಿದರೆ, ಸುಗ್ರೀವನನ್ನು ರಾಜನನ್ನಾಗಿ ಆಂಜನೇಯ ಹೋಗಿ ಸಚಿವನಾಗಿ ಆ ಒಂದು ರೀತಿಯ ಕೆಲಸವನ್ನು ಅವ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅದಕ್ಕೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದರೆ, ಸುಗ್ರೀವ ಧರ್ಮಾತ್ಮನಾಗಿದ್ದ ಅಂತ. ಇಲ್ಲಿದ್ರೆ ನಾನು ಹೋಗುವಂಥದ್ದಿಲ್ಲ ಅಲ್ವಾ? ಎಷ್ಟು ಇಂಗಿತಗಳು, ಎಷ್ಟು ಆಳಗಳು ನೋಡಿ. ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ ವಾನರ ಯೂತಪಃ, ಒಬ್ಬ ವಾನರ ಸೇನಾನಿಯಪ್ಪವ, ಅವ ಮುಖ್ಯದವ. ಕಶ್ಚಿತ್ ಅಂತ ಮಾಡ್ತಾನೆ. ಕಶ್ಚಿತ್ ಯಾರೋ ಒಬ್ಬ ಅಂತ ಒಂದು ಅರ್ಥದಲ್ಲಿ, ಯಾರೋ ಒಬ್ಬ ಯಾರಿಗೆ? ಹನುಮಂತನಿಗಲ್ಲ, ಮತ್ತು ರಾಮಚಂದ್ರನಿಗೆ. ಇನ್ನೂ ಕೂಡ ಅವರಿಬ್ಬರ ಸಮ್ಮೇಳನ ಆಗಲೇ ಇಲ್ಲ. ಅದರಿಂದ ನಿನ್ನ ಪಾಲಿಗೆ ಸುಗ್ರೀವ ಒಬ್ಬ ಕಶ್ಚಿದ್ ವಾನರ, ಯಾರೋ ಒಬ್ಬ ವಾನರ. ಆದರೆ ನೆನ್ಪಿಡ್ಕೋ ರಾಮಚಂದ್ರ, ಅವ ಧರ್ಮಾತ್ಮ. ಹಿಂಗೆರಡನ್ನೂ ಕೂಡ ಹೇಳ್ತಾ ಇದ್ದಾನೆ. ಧರ್ಮಾತ್ಮನಾಗಿರತಕ್ಕಂತಹ, ಅದರ ನಿನ್ನ ಪಾಲಿಗೆ ಯಾವುದೋ ಒಂದು ವಾನರ ಪ್ರಮುಖನಾಗಿರತಕ್ಕಂತಹ ಸುಗ್ರೀವ ಅನ್ನತಕ್ಕಂತಹ ವಾನರ ಸೇನಾನಿ ಅಥವಾ ವಾನರ ಮುಖ್ಯ ಒಬ್ಬಗಿದ್ದಾನೆ. ಅವನು ವೀರೋ ವಿನಿಕೃತೋ ಭ್ರಾತ್ರ ಜಗತ್ ಭ್ರಮತಿ ದುಃಖಿತಃ ಅಂತ. ಅವನಿಗೊಬ್ಬ ಅಣ್ಣ. ಅವನಿಗೆ ಎಷ್ಟು ಪರಾಕ್ರಮಿ ಅಂತ ಹೇಳಿದರೆ, ಅವನ ಪರಾಕ್ರಮದ ಚಿತ್ರಣ ಮುಂದಕ್ಕೆ ಕಿಷ್ಕಿಂಧ ಕಾಂಡದಲ್ಲಿ ಬರ್ತದೆ. ಅದೇನು ಸಾಮಾನ್ಯದಲ್ಲ, ಅದು ಅದ್ಭುತ ಪರಾಕ್ರಮಿ. ಅವ ವಾಲಿ ಇದ್ದಾನಲ್ಲ, ಅದ್ಭುತ ಪರಾಕ್ರಮಿ ಅವ. ವೀರ ವಿನಿಕೃತ ಭ್ರಾತ್ರ, ಅವನಿಗೆ ಅಣ್ಣನೊಡನೆ ಒಂದು ರೀತಿಯ ವೈಷಮ್ಯ ಮತ್ತು ವೈರ. ಈ ವೈರದ ಪ್ರಭಾವದಿಂದ ಏನಾಯಿತು ಅಂತ ಹೇಳಿದರೆ, ಸುಗ್ರೀವ ಒಂದು ಕಡೆ ನಿಂತಲ್ಲಿ ನಿಲ್ಲುವಂತೆ ಇಲ್ಲ ಅನ್ನುವಂಥದ್ದಾಯಿತು. ಇಲ್ಲ, ಈ ವೈರ ಅಣ್ಣ ತಮ್ಮನ ಮೇಲೆ ಎಷ್ಟು ವೈರ ಮಾಡ್ತಾ ಇದ್ದ ಹೇಳಿದರೆ, ಒಂದು ಪಕ್ಷ ಸುಗ್ರೀವ ವಾಲಿ ಕೈಗೆ ಸಿಕ್ಕಿದ ಹೌದಾದರೆ, ಇಲ್ಲ ಸುಗ್ರೀವ ಅನ್ನುವಂಥದ್ದನ್ನು ಮಾಡ್ತಾ ಇದ್ದ. ಆ್ಯಕ್ಚುಲಿ ಹಿಂಗೆ ಕೇಳುವಾಗ ಹಾಗೆ ಭಾವಿಸ್ತೇವೆ ನಾವು. ಅದರ ಮುಂದಕ್ಕಿದೇ ಸುಗ್ರೀವ
ವಾಲಿಯೊಡನೆ ಯುದ್ಧಕ್ಕೆ ಹೋದಾಗ ಉಂಟಲ್ಲ, ಹೋಗಿ ಬದುಕು ಅಂತ ಬಿಟ್ಟ. ಆ ಅಣ್ಣನ ತನ ಉಂಟಲ್ಲ, ಅದಲ್ಲೂ ಕೂಡ ತೋರಿಸ್ತಾನವ. ಅದ್ಭುತ ಅದು ಮುಂದಕ್ಕೆ ನೋಡುವ. ಅದಾಯ್ತಲ್ಲ, ಜಗದ್ಭ್ರಮತಿ ದುಃಖಿತ, ಬಹಳ ದುಃಖದಿಂದ ಊರೂರು ಸುತ್ತಾ ಇದ್ದಾನಪ್ಪ, ಅವನಿಗೆ ನೆಮ್ಮದಿ ಇಲ್ಲ. ಪ್ರಾಪ್ತೋಹಂ ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ ರಾಜ್ಞಾ ವಾನರ ಮುಖ್ಯಾನಾಂ ಹನುಮಾನ್ ನಾಮ ವಾನರಃ ಅಂತ ಹೇಳಿ ಆಂಜನೇಯ ಹೇಳ್ತಾನೆ. ಇದೀಗ ಅವನ ಪರಿಚಯ. ಅವನು ಹೇಳ್ತಾನೆ, ಪ್ರಾಪ್ತೋಹಂ ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ. ಅಯ್ಯ, ನಾನು ಸುಗ್ರೀವನನ್ನು ರಾಜನನ್ನಾಗಿ ಪಡ್ಕೊಂಡವ. ಆ ಸುಗ್ರೀವ ಹೇಳಿದ, ನಿಮ್ಮನ್ನು ಭೇಟಿಯಾಗಬೇಕು ಅಂತ. ಅವನು ಹೇಳಿದ್ರಿಂದ, ಅವನು ಕಳಿಸಿದ್ರಿಂದ ಆ ಮಹಾತ್ಮನ ಮಾತನ್ನು ಒಪ್ಪಿದ ನಾನು, ಮತ್ತು ರಾಜನಾಗಿರತಕ್ಕಂತಹ ಸುಗ್ರೀವನ ಮಾತನ್ನು ಒಪ್ಪಿದ ನಾನು ನಿನ್ನನ್ನು ಕಾಣಲಿಕ್ಕೆ ಅಂತ ಬಂದಿದ್ದೇನೆ. ನನ್ನ ಹೆಸರು ಹನುಮಾನ್. ಹನುಮಾನ್ ನಾಮ ವಾನರ. ನಾನು ಹನುಮಂತ. ಹನು ಅಂತ ಹೇಳಿದರೆ ಎರಡರ್ಥ ಗೊತ್ತಿದೆ ನಿಮಗೆ. ಒಂದು ಈ ಭಾಗ, ಮತ್ತೊಂದು ಜ್ಞಾನ. ಹನಹಿಂಸಾಗತ್ಯೋ ಧಾತು, ಇದು ಕೂಡ ಉಬ್ಬಿತ್ತು. ಆದ್ದರಿಂದ ಹನುಮಂತ ಅಂತ ಎಲ್ಲರೂ ಕೂಡ ಹಂಗೆ ತಿಳ್ಕೊಂಡದ್ದಾದರೆ, ಅವನ ಜ್ಞಾನಕ್ಕೆ ಸರಿಸಾಟಿಯಾದ ಮತ್ತೊಬ್ಬ ಜ್ಞಾನಿ ಅದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ನಾರಾಯಣ ಒಬ್ಬ, ಲಕ್ಷ್ಮೀದೇವಿಯನ್ನು ಬಿಟ್ಟರೆ, ಬ್ರಹ್ಮದೇವರನ್ನು ಬಿಟ್ಟರೆ ಮತ್ತೊಬ್ಬ ಆಂಜನೇಯನಿಗೆ ಸರಿಸಾಟಿಯಾದ ಜ್ಞಾನಿಯಾದ ಹನುಮಾನ್ ಅನ್ನತಕ್ಕಂಥ ಹೆಸರು ಸಾರ್ಥಕವಾಗಿ ಅವನಲ್ಲಿತ್ತು ನೋಡಿ. ಅದರಿಂದ ರಾಜ್ಞಾ ವಾನರ ಮುಖ್ಯಾನಾಂ ಹನುಮಾನ್ ನಾಮ ವಾನರ. ಇಷ್ಟು ಹೇಳಿ, ಯುವಾಭ್ಯಾಂ ಸಹ ಧರ್ಮಾತ್ಮ ಸುಗ್ರೀವ ಸಖ್ಯಮಿಚ್ಛತಿ. ಬಂದ ಯದ್ಯಪಿ ಉದ್ದೇಶವನ್ನು ಈಗ ಓಪನ್ ಮಾಡಿ ಹೇಳಿಬಿಟ್ಟ. ಯುವಾಭ್ಯಾಂ ಸಹ ಧರ್ಮಾತ್ಮ ಸುಗ್ರೀವ ಸಖ್ಯಮಿಚ್ಛತಿ. ನಿಮ್ಮಿಬ್ಬರೊಂದಿಗೆ ನಮ್ಮ ಸ್ವಾಮಿ ಸುಗ್ರೀವ ಗೆಳೆತನವನ್ನು ಬಯಸ್ತಾ ಇದ್ದಾನೆ. ನಿಮ್ಮಿಬ್ಬರೊಡನೆ ನಮ್ಮ ಸ್ವಾಮಿ ಮೈತ್ರಿಯನ್ನು ಬಯಸ್ತಾ ಇದ್ದಾನೆ. ಅಂದರೆ ಈ ಮೈತ್ರಿ ಅನ್ನುವಂಥದ್ದುಂಟಲ್ಲ, ಆ್ಯಕ್ಚುಲಿ ಏನಾಗಿದೆ ಹೇಳಿದರೆ, ಸುಗ್ರೀವ ಹೇಳಿ ಕಳಿಸುವಾಗ ಇದನ್ನು ಓಪನ್ ಆಗಿ ಹೇಳಿಲ್ಲ. ಆದರೆ ಇದನ್ನು ಆಂಜನೇಯ ಹೇಳ್ತಾನೆ. ಅವರನ್ನು ಕಂಡಾದ ಕೂಡಲೇ ಗೊತ್ತಾದಂಥ ಸಂಗತಿ. ಅವರನ್ನು ಮಾತನಾಡಿಸು, ಅವರು ಹೆಂಗಿದ್ದಾರೆ, ಅವರ ವಾಕ್ಯ, ಅವರ ಅಂತರಂಗದ ಎಲ್ಲ ಇಂಗಿತಗಳನ್ನು ಅರ್ಥ ಮಾಡ್ಕೋ ಅಂತ ಎಲ್ಲ ಹೇಳಿ ಕಳಿಸಿ ಆದಮೇಲೆ ಸುಗ್ರೀವ ಇವಾಗ ಹೇಳ್ತಾನೆ, ಓಕೆ, ಈ ಇಬ್ಬರು ಪರ್ಸನ್ಸ್ ಯಾರಿದ್ದಾರೆ, ಈ ಇಬ್ಬರು ವ್ಯಕ್ತಿ ಯಾರಿದ್ದಾರೆ, ಇವರು ನಮ್ಮ ಸ್ವಾಮಿಗೆ ಬೇಕಾದವರು ಅಂತ ಆ ಕೂಡಲೇ ಸಚಿವನಾಗಿರತಕ್ಕ ತಂತ್ರಗಾರಿಕೆಯಿಂದ ಅರ್ಥ ಮಾಡಿಕೊಂಡಂತಹ ಹನುಮಂತ ಅವ ಹೇಳ್ತಾನೆ, ನಿಮ್ಮಿಬ್ಬರೊಡನೆ ನಮ್ಮ ಸ್ವಾಮಿ ಮೈತ್ರಿಯನ್ನು ಬಯಸ್ತಾನೆ ಅಂತ. ಆಯಿತು, ಇದಿಷ್ಟು ಯಾರದ್ದು ಮಾತು? ಹನುಮಂತನ ಮಾತು. ಈಗ ಉತ್ತರ ಕೊಡಬೇಕಲ್ಲ. ಉತ್ತರ ಯಾರು ಕೊಡಬೇಕು ಹೇಳಿ? ಯಾರ ಕಡೆಗೆ ಪ್ರಶ್ನೆ? ರಾಮನ ಕಡೆಗೆ ಪ್ರಶ್ನೆ. ಉತ್ತರ ಹಾಗಿದ್ರೆ ಯಾರು ಕೊಡಬೇಕಿತ್ತು? ರಾಮ ಕೊಡಬೇಕಿತ್ತು. ರಾಮ ಕೊಟ್ಟರೆ ಏನು ಸಮಸ್ಯೆ ಇಲ್ಲ, ಲಕ್ಷ್ಮಣ ಏನು ಮಾತನಾಡೋದಿಲ್ಲ. ಅದರ ಒಂದು ಸ್ವಾರಸ್ಯ, ಒಂದು ಸೋಜಿಗ ಸಂಗತಿ ಇದೆ. ರಾಮ ಏನು ಮಾಡ್ತಾನೆ ಗೊತ್ತಾ? ಸಚಿವೋಯಂ ಕಪೀಂದ್ರಸ್ಯ ಸುಗ್ರೀವಸ್ಯ ಮಹಾತ್ಮನಃ ತಮೇವ ಕಾಂಕ್ಷಮಾಣಸ್ಯ ಮಮಾಂತಿಕಮುಪಾಗತಃ. ರಾಮಚಂದ್ರ ಲಕ್ಷ್ಮಣನ ಹತ್ರ ಮಾತನಾಡ್ತಾನೆ. ಏನು ಮಾತನಾಡಿದ ಗೊತ್ತಾ? ಬಂದಿದ್ದಾನಲ್ಲ ಲಕ್ಷ್ಮಣ, ಇದು ಯಾರು ಗೊತ್ತಾಯ್ತಾ ನಿನಗೆ? ಅಂದರೆ ನಾನು ಇಷ್ಟರವರೆಗೆ ಮಂತ್ರಿ ಸಚಿವ ಅಂತ ಹಾಗೇನು ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ ಅಂತ ಹೇಳಿದ, ಧರ್ಮಾತ್ಮ ಅಂತ ಹೇಳಿದ, ಅವನು ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿದ. ನಾನು ಸುಗ್ರೀವನ ಮಂತ್ರಿ ಅಂತ ಹನುಮಂತ ಹೇಳಲಿಲ್ಲ. ಅದು ಸ್ವಲ್ಪ ಹೆಚ್ಚುಗಾರಿಕೆ ಆಗ್ತದಲ್ಲ. ಅದರಿಂದ ಅವನು ಏನು ಮಾಡ್ತಾನೆ, ರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನ ಹತ್ರ, ಸಚಿವೋಯಂ ಕಪೀಂದ್ರಸ್ಯ ಸುಗ್ರೀವಸ್ಯ ಮಹಾತ್ಮನಃ. ರಾಮಚಂದ್ರನ ನೋಡಿ ಅನೇಕ ಸಂಗತಿಯನ್ನು ಹನುಮಂತನೇ ತಿಳ್ಕೊಳ್ತಾನೆ ಅಂತಾದರೆ, ಹನುಮಂತನನ್ನು ನೋಡಿ ರಾಮಚಂದ್ರ ತಿಳ್ಕೊಳ್ಳಿಕ್ಕಿಲ್ವಾ? ಲಕ್ಷ್ಮಣನ ಹತ್ರ ಹೇಳ್ತಾನೆ, ಇವ ಯಾರು ಗೊತ್ತಾ? ಸುಗ್ರೀವನ ಸಚಿವ, ಆಪ್ತ ಸಚಿವ, ಕಪೀಂದ್ರಸ್ಯ, ಕಪಿಗಳ ಒಡೆಯನಾಗಿರ್ತಕ್ಕಂತಹ ಸುಗ್ರೀವನ ಸಚಿವ, ಮಹಾತ್ಮನಾಗಿರ್ತಕ್ಕಂತಹ ಸುಗ್ರೀವನ ಸಚಿವ. ಆಯಿತಾ? ತಮೇವ ಕಾಂಕ್ಷಮಾಣಸ್ಯ ಮಮಾಂತಿಕ ಮುಪಾಗತಃ. ಅವನನ್ನು ನೋಡಬೇಕು ಅಂತ ನಾವು ಬಯಸ್ತಾ ಇತ್ತು, ನಮ್ಮ ಯೋಗ ನೋಡು, ಅವನೇ ನಮ್ಮನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ ಅನ್ನುವಂಥದ್ದು ಈಗ ಗೊತ್ತಾಯಿತು ಅಂತ. ಅವನನ್ನೇ ನೋಡ್ಲಿಕ್ಕೆ ಹೊರಟದ್ದಲ್ಲ.
ಕಬಂಧ ಹೇಳಿಯಾದ ಮೇಲೆ ಅವನ್ನೇ ನೋಡಬೇಕು ಅಂತ ಹೊರಟದ್ದು. ಯೋಗ ಅವನೇ ನಮ್ಮನ್ನು ನೋಡಬೇಕು ಅಂತ ಬಯಸ್ತಾಗಿದ್ದಾನೆ. ಆದ್ದರಿಂದ ಬಹಳ ಒಳ್ಳೆಯದಾಯ್ತಿದು ಅನ್ನುವಂಥದ್ದು ರಾಮ ಹೇಳ್ತಾನೆ. ಅನಂತರ ಮತ್ತು ರಾಮ ಹೇಳ್ತಾನೆ, ತಮಭ್ಯಭಾಷ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ ವಾಕ್ಯಜ್ಞಂ ಮಧುರೈ ವಾಕ್ಯೈ ಸ್ನೇಹಯುಕ್ತಮರಿಂದಮ. ಲಕ್ಷ್ಮಣ, ಅವನ ಹತ್ರ ಮಾತನಾಡು, ನೀನು ಹನುಮಂತನ ಹತ್ರ ನೀನು ಮಾತನಾಡು. ಹೆಂಗೆ ಮಾತನಾಡಬೇಕು ಗೊತ್ತಾ? ಮಾತನಾಡು. ತಮಭ್ಯಭಾಷ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ, ಸುಗ್ರೀವನ ಸಚಿವನಾಗಿರತಕ್ಕಂತಹ ಈ ಕಪಿಯನ್ನು ಕುರಿತಾಗಿ ನೀನು ಮಾತನಾಡಬೇಕು. ಹೆಂಗೆ ಮಾತನಾಡಬೇಕು ಅಂತ ಹೇಳಿದರೆ, ಮಧುರೈಹಿ ವಾಕ್ಯೈಹಿ, ಸಿಹಿಯಾದ ಮಾತಿನ ಮುಖಾಂತರವಾಗಿ ಮಾತನಾಡಬೇಕು ಅಂತ. ಒಂದು ಚೂರು ಕೂಡ ನಿನ್ನ ಮಾತಲ್ಲಿ ಆ ಸಕ್ಕರೆಯ ಮಧ್ಯದಲ್ಲಿ ಒಂದು ಹೊಯ್ಗೆಯ ಉಸುಕಿನ ಕಣ ಸಿಕ್ಕಿದಂತೆ ಒಂದು ಚೂರು ಕೂಡ ಮಾತಿನ ಮಧ್ಯದಲ್ಲಿ ಆ ರೀತಿಯ ಕಹಿ ಅನುಭವ ಅನ್ನುವಂಥದ್ದು ಅವನಿಗೆ ಆಗಬಾರ್ದು. ಹಾಗೆ ನೀನು ಮಾತನಾಡಬೇಕು ಅಂತ ಹೇಳಿ, ಸ್ನೇಹಯುಕ್ತ ಮರಿಂದಮ ಅಂತ, ಸ್ನೇಹಪೂರ್ವಕವಾಗಿ ಮಾತನಾಡಯ್ಯ. ಯಾಕ್ರಿ ರಾಮಚಂದ್ರನಿಗೆ ಮಾತಾಡ್ಲಿಕ್ಕೆ ಆಗಲಿಲ್ವ ಅಲ್ವ? ಸಹಜ ನೋಡಿ, ರಾಮನನ್ನು ಕಾಣಬೇಕು ಅಂತ ಅನನ್ಯವಾಗಿ ಬಯಸ್ತಾ ಇದ್ದಂತಹ ಜೀವಾತ್ಮ ಪ್ರಾಣದೇವರು ರಾಮನೇ ಮಾತನಾಡ್ಬೋದಿತ್ತಲ್ಲ. ಅಯ್ಯ, ನಮ್ಮದು ಸಮ್ಮೇಳನ ಆಯ್ತಲ್ಲ, ಸುಗ್ರೀವನ ಕಡೆಗೆ ಹೊರಡುವ ಅನ್ನುವಂಥ ಮಾತನ್ನು ಹೇಳಿ ಇಡೀ ಒಂದು ರೀತಿ ಒಟ್ಟಂದದಲ್ಲಿ ಇಡೀ ಆ ಪ್ರಸಂಗಕ್ಕೆ ತೆರೆಯನ್ನು ಎಳೆಬೋದಿತ್ತಲ್ಲ. ರಾಮ ಯಾಕೆ ಮತ್ತೆ ಲಕ್ಷ್ಮಣನ ಹತ್ರ ಮಾತನಾಡಿಸ್ತಾನೆ? ಇದು ನೋಡಿ ರಾಜತಂತ್ರ. ರಾಜತಂತ್ರ ಅಂತ ಹೇಳೋದು ಇದನ್ನು. ಈಗ ರಾಮ 14 ವರ್ಷದ ಮಟ್ಟಿಗೆ ಮಾತ್ರ ತಪಸ್ವಿಯಾಗಿ ಕಾಡಿಗೆ ಬಂದದ್ದವ. ಆ ವಾಸವನ್ನು, ಚೀರವಾಸವನ್ನು ಧಾರಣೆ ಮಾಡಿ ಕಾಡಿಗೆ ಬಂದದ್ದು. ನಿಜವಾಗಿ ರಾಮ ಯಾರು? ಅಯೋಧ್ಯಾಪತಿ. ಅಯೋಧ್ಯಾಪತಿಯವ. ಸ್ವಾರಸ್ಯ ಏನು ಗೊತ್ತಾ? ಈ ಕಿಷ್ಕಿಂಧೆಯೂ ಕೂಡ ಅವನ ಆಡಳಿತದ ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಅದನ್ನು ಮುಂದಕ್ಕೆ ಹೇಳ್ತಾನವ, ನಿಮ್ಮ ಕಿಷ್ಕಿಂಧೆಯೂ ಕೂಡ ನಮ್ಮ ನಾಡಿನ ಒಂದು ಪಾರ್ಟ್, ಅದು ಒಂದು ಭಾಗ ಅಂತ ಹೇಳ್ತಾನೆ. ಅದರಿಂದ ರಾಮ ಸದ್ಯಕ್ಕೆ ಆ ರಾಜತ್ವವನ್ನು ಸ್ವಲ್ಪ ದೂರ ಇಟ್ಟು ಈ ತಾಯಿ ಮಾತಿಗೆ ಬೆಲೆ ಕೊಟ್ಟು ಮತ್ತು ತಂದೆಯ ಮಾತಿಗೆ ಬೆಲೆ ಕೊಟ್ಟು ಈ ವಾಸ, ಚೀರವಾಸ, ತಪಸ್ವಿಗಳಂತೆ ಬದುಕ್ತಾ ಇದ್ದಾನೆ. ಆದರೆ ರಾಜತ್ವ ಅನ್ನುವಂಥದ್ದು ಶಾಶ್ವತವಾಗಿ ಯಾವತ್ತೂ ಹೋಗಲಿಲ್ಲ. ದೊಡ್ಡ ಮಗನಿಗೆ ಆ ಪಟ್ಟ ಯಾವತ್ತೂ ಇದ್ದದ್ದೇ. ಅದರಿಂದ ಅವ ರಾಜರಾಜನೇ. ಬಂದವ ಯಾರು? ತನ್ನ ಪರಮಾಪ್ತ ಭಕ್ತ. ಅದು ಗೊತ್ತಿದ್ರೂ ಕೂಡ ಬಂದವ. ಈಗ ಬಂದವ ಯಾರು ಅಂತ ಹೇಳಿದರೆ, ಸುಗ್ರೀವ ಸಚಿವನಾಗಿ ಬಂದದ್ದವ, ಅಂದರೆ ಸುಗ್ರೀವನ ಮಂತ್ರಿಯಾಗಿ ಬಂದದ್ದವ. ಸುಗ್ರೀವ ಯಾರು? ರಾಜ. ಒಂದು ಪಕ್ಷ ಡೈರೆಕ್ಟ್ ಸುಗ್ರೀವ ಬಂದಿದ್ದರೆ ರಾಜ ಬಂದ ಅಂತ ಆಗ್ತಿತ್ತು. ರಾಜ ಬಂದರೆ ರಾಜನೇ ಮಾತನಾಡ್ತಾ ಇದ್ದ, ರಾಮಚಂದ್ರನೇ ಮಾತನಾಡ್ತಾ ಇದ್ದ. ಈಗ ಬಂದವ ಯಾರು? ಸುಗ್ರೀವನ ಸಚಿವ. ಅಂದರೆ ರಾಮನೊಡನೆ ಈಗ ರಾಮನ ಸಚಿವತ್ವವನ್ನು ನಿರ್ವಹಣೆ ಮಾಡ್ತಾ ಇರುವವ ಯಾರು? ಲಕ್ಷ್ಮಣ. ಆದ್ದರಿಂದ ರಾಮಚಂದ್ರ ಏನು ಮಾಡ್ತಾನೆ ಗೊತ್ತಾ? ಸಚಿವ ಬಂದದ್ದಲ್ಲ, ನಮ್ಮದು ಕೂಡ ಸಚಿವರೇ ಮಾತನಾಡಲಿ ಅಂತ ಹೇಳಿ ಲಕ್ಷ್ಮಣನಿಗೆ ಮಾತನಾಡ್ಲಿಕ್ಕೆ ಕಳಿಸ್ತಾನೆ. ನೀನು ಮಾತನಾಡು ಅಂತ. ಎಂಥ ಆ ಒಂದೊಂದು ಆ ರಾಮಚಂದ್ರನ ವರ್ತನೆಯಲ್ಲೂ ಕೂಡ ಆ ರಾಜತಂತ್ರ, ಆ ಒಂದು ರೀತಿಯ ವಿಲಕ್ಷಣ ಆಗಿರತಕ್ಕಂತಹ ಒಂದು ಆ ಕ್ಷಮತೆ ಉಂಟಲ್ಲ, ಅದು ಅದ್ಭುತ. ಅದು ಅದರಿಂದ ಅವನು ಹೇಳ್ತಾನೆ, ವಾಕ್ಯಜ್ಞಂ ಮಧುರೈಹಿ ವಾಕ್ಯೈಹಿ ಸ್ನೇಹ ಯುಕ್ತ ಮರಿಂದಮ ಅಂತ ಹೇಳಿ ಆದಮೇಲೆ ಒಂದು ಮಾತನ್ನು ರಾಮಚಂದ್ರ ಹೇಳ್ತಾನೆ. ಇದನ್ನು ನಾವು ನಿನ್ನೆ ನೋಡಿತ್ತು. ನಾನ್ ಋಗ್ವೇದ ವಿಹೀನಸ್ಯ ನಾ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಲಕ್ಷ್ಮಣವ ಇಷ್ಟು ಹೊತ್ತು ಮಾತನಾಡಿದಲ್ಲ, ಕೇಳಿದೆಯಾ ನೀನು? ನಿನಗೇನಾದರೂ ಅರ್ಥ ಆಯ್ತಾ? ತಿಳ್ಕೋ ಲಕ್ಷ್ಮಣ. ನಾನ್ ಋಗ್ವೇದ ವಿಹೀನಸ್ಯ, ಸಮಗ್ರ ಆಗಿರತಕ್ಕಂತಹ ಋಗ್ವೇದವನ್ನು ಅರಿಯದ, ನಾ ಯಜುರ್ವೇದ ಧಾರಿಣ, ಸಂಪೂರ್ಣ ಆಗಿರತಕ್ಕಂತಹ ಯಜುರ್ವೇದವನ್ನು ಧಾರಣೆ ಮಾಡದ, ನಾ ಸಾಮವೇದ ವಿದುಷಃ, ಸಾಮವೇದದಲ್ಲಿ ಪಾಂಡಿತ್ಯವನ್ನು, ವೈದುಷ್ಯವನ್ನು ಪಡೆಯದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಶಕ್ಯಮೇವಂ ಪ್ರಭಾಷಿತು. ಹಿಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಭಾಷಿತುಂ ಹೇಳಿಲ್ಲ, ಅಲ್ಲೂ ನೋಡಿ ಪ್ರಭಾಷಿತುಂ, ಪ್ರಾ ಅನ್ನತಕ್ಕಂಥ ಉಪಸರ್ಗ, ಅವನ ಮಾತೇ ಪ್ರಕೃಷ್ಟ,
ಅವನ ಮಾತೇ ಅದ್ಭುತ, ಅವನ ಮಾತೇ ಅದು ಅತ್ಯಂತ ಅತ್ಯಂತ ಕೋಮಲ. ಒಂದು ಬ್ಲ್ಯಾಕ್ ಡಾಟನ್ನು ಅವನ ಮಾತಲ್ಲೂ ನೀನು ದುರ್ಬಿನ್ ಹಿಡ್ಕೊಂಡು ಹುಡುಕಿದ್ರೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಮಾತನ್ನು ಹೇಳಿದ್ದಾನೆ ಅಂತ. ಅಲ್ಲ, ಇದನ್ನು ಇಷ್ಟನ್ನು ಕೇಳೋದ ಕೂಡಲೇ ಕೇಳ್ತೇವೆ ರೀ, ನಾವು ಬಿಡ್ತೇವೆ. ಇರ್ಬೋದು ರೀ, ಋಗ್ವೇದ ನಮ್ಮಲ್ಲೂ ಕಲ್ತವರು ಇರ್ತಾರೆ, ಯಜುರ್ವೇದ ಕಲ್ತವರು ಇರ್ತಾರೆ, ಸಾಮವೇದ ಕಲ್ತವರು ಇರ್ತಾರೆ. ಹಾಗೆ ಹನುಮಂತನದ್ದು ಆಗಿದೆಯೋ ಏನೋ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಅಲ್ಲಿ ಬಂದ ಶಬ್ದ ಏನು ಗೊತ್ತಾ? ನಾನ್ ಋಗ್ವೇದ ವಿನೀತಸ್ಯ. ಋಗ್ವೇದದಲ್ಲಿ 10,552 ಮಂತ್ರ ಇದೆ ಇವತ್ತಿಗೂ. 10,552 ಮಂತ್ರಗಳಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತ ಹೇಳಿ ಸ್ವರಗಳ ವಿಭಾಗ ಇದೆ. ನಿಮಗೆ ನಾವಿಲ್ಲಿ ಹಿಂಗೆ ಮಾತನಾಡ್ತಾ ಇದ್ದೇವಲ್ಲ, ಆ ರೀತಿ ಋಗ್ವೇದವನ್ನು ಓದಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವರ ಇದೆ. ಆ ಸ್ವರ ಸಹಿತ ಆಗಿರತಕ್ಕಂಥ ರೀತಿಯಲ್ಲೇ ಹೇಳಿದಾಗ ಆ ಸ್ವರಕ್ಕೂ ಕೂಡ ಅದರ ಸಾಮರ್ಥ್ಯ ಎಂಥದ್ದು ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಆ ಸ್ವರಕ್ಕೆ ಸಾಮರ್ಥ್ಯ ಏನು ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ವಿಶದೀಕರಿಸಿದ್ದಾರೆ. ಅದು ಸುಮ್ಮನೆ ಅಲ್ಲ, ಸ್ವರವೂ ಕೂಡ ಹಾಗೆ, ಅದು ಒಂದೊಂದನ್ನು ಹೇಳುತ್ತದೆ, ಅದು ಅದ್ಭುತ ಆಗಿರತಕ್ಕಂಥ ಸಂದೇಶವನ್ನು ಕೊಡುತ್ತದೆ ಅಂತ. ಹೀಗಾಗಿ 10,552 ಮಂತ್ರಗಳು ಏನಿದ್ದಾವೆ ಅದನ್ನು ಧಾರಣೆ ಮಾಡಿಕೊಳ್ಬೇಕಿದ್ರೆ, ಅದು ಬಂದು ನಮ್ಮ ಒಳಗೆ ಕೂರಬೇಕಿದ್ರೆ ಅವ ವೇದಕ್ಕೆ ಶರಣಾಗತನಾಗಬೇಕು ಅಂತ. ವಿನೀತಸ್ಯ, ಆ ವಿನೀತ ಭಾವ ಅನ್ನುವಂಥದ್ದು ಒಂದು ಪಕ್ಷ ಋಗ್ವೇದದಲ್ಲಿ ಬರಲಿಲ್ಲ ಅಂತ ಹೇಳಿದರೆ ನಿಮಗೆ ಖಂಡಿತ ಆ ವೇದ ಅನ್ನುವಂಥದ್ದು ಅವನನ್ನು ಹಿಡ್ಕೊಳ್ಳೋದಿಲ್ಲ. ಅವ ಎಷ್ಟು ಬೇಕಿದ್ರೆ ವೇದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿ, ಅವನನ್ನು ವೇದ ಹಿಡ್ಕೊಳ್ಳೋದಿಲ್ಲ ಅಂತ. ಇವ ಯಾರು? ಸಾಕ್ಷಾತ್ ಗುರು, ಗುರುಗಳಿಗೆ ಗುರು. ಆದ್ದರಿಂದ ನಾವು ವೇದ ಪಾರಾಯಣ ಮಾಡುವಾಗ ಏನು ಹೇಳ್ತೇವೆ ಹೇಳಿ? ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಲ್ವಾ? ಇದನ್ನು ಹೇಳಿ ಮತ್ತೆ ಋಗ್ವೇದ ಅಥವಾ ಯಜುರ್ವೇದ ಎಂಥದೇ ವೇದ ಆಗಿರ್ಬೋದು ಅದನ್ನು ಪ್ರಾರಂಭ ಮಾಡೋದು. ನಾವು ಗುರುಗಳು ಅಂತ ಯಾರನ್ನು ಪ್ರಾರ್ಥನೆ ಮಾಡೋದು? ನಮ್ಮಲ್ಲಿರೋದು ಇಲ್ಲಿ ಪಾಠ ಹೇಳಿದ ಗುರುಗಳು, ಅವರ ಗುರುಗಳು, ಅವರ ಗುರುಗಳು. ಮೂಲಕ್ಕೆ ಹೋದಾಗ ಅಸ್ಮದಾದಿ ಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಂ ಅಲ್ಲಿಗೆ ಹೋಗೋದು. ಅದು ಗುರುಗಳ ಮೂಲ ಅವತಾರ ಇವ. ಆದ್ದರಿಂದ ಇವನಿಗೆ ವೇದ ಬರದೇ ಇರಲಿಕ್ಕೆ ಸಾಧ್ಯ ಉಂಟ? ಋಗ್ವೇದ ಗುರುಗಳಿಗೇ ಗುರುಗಳಾಗಿರ್ತಕ್ಕಂತಹ ಮಹಾನುಭಾವ, ಇವನಿಗೆ ವೇದ ತಿಳಿಯದೆ ಆ ವೇದದ ರಹಸ್ಯ, ಆ ವೇದದ ಒಂದು ರೀತಿಯ ಗುಪ್ತ ಆಗಿರತಕ್ಕಂತಹ ರಹಸ್ಯ ಆಗಿರತಕ್ಕಂತಹ ಅರ್ಥಗಳು ಇವನಿಗೆ ಸ್ಫುರಿಸದೇ ಇರಲಿಕ್ಕೆ ಸಾಧ್ಯ ಉಂಟಾ? ಆದ್ದರಿಂದ ರಾಮಚಂದ್ರನೇ ಹೇಳ್ತಾನೆ, ನಾನು ಋಗ್ವೇದ ವಿನೀತಸ್ಯ. ಇವನು ಖಂಡಿತ ವಿನೀತ ಭಾವದಿಂದ ಋಗ್ವೇದವನ್ನು ಇವ ಹಿಡ್ಕೊಂಡಿದ್ದಾನೆ, ಮತ್ತು ಋಗ್ವೇದವೂ ಕೂಡ ಇವನನ್ನು ಹಿಡ್ಕೊಂಡಿದೆ. ವಿನೀತ ಭಾವ ಇಲ್ಲದೆ ಋಗ್ವೇದದ ಅಧ್ಯಯನ ಅಸಾಧ್ಯ. ಇದು ರಾಮಚಂದ್ರನ ಉದ್ಘೋಷಣೆ. ನಾ ಯಜುರ್ವೇದ ಧಾರಿಣ, ಯಜುರ್ವೇದವನ್ನು ಧರಿಸುವುದು ಅಂತ ಹೇಳಿದ. ಅಲ್ಲಿ ವಿನೀತ ಅಂತ ಹೇಳಿದ, ಇಲ್ಲಿ ಧರಿಸುವುದು ಅಂತ ಹೇಳಿದ. ಧರಿಸುವುದು ಅಂತ ಹೇಳಿದರೆ ಹೇಗೆ? ಧಾರಣೆ ಮಾಡಬೇಕಿದ್ರೆ ಬೈಹರ್ಟ್ ಮಾಡಬೇಕು. ಕಂಠಪಾಠ ಮಾಡದೆ ಧಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಜುರ್ವೇದ ಭಾರಿ ಕಷ್ಟ. ಕಂಠಸ್ಥ ಆಗಿ ಯಜುರ್ವೇದವನ್ನು ಒಬ್ಬನು ಹೇಳುತ್ತಾಗಿದ್ದಾನೆ ಹೇಳಿದರೆ ಅದು ಬಹಳ ದೊಡ್ಡ ಅವನ ಪಾಂಡಿತ್ಯದ ದ್ಯೋತಕ ಅದು. ಯಾಕೆ ಗೊತ್ತಾ? ಯಜುರ್ವೇದ ಪುಂಖಾನುಪುಂಖವಾಗಿ ಗದ್ಯ ರೂಪದಲ್ಲಿರ್ತದೆ. ಒಂದು ಗದ್ಯದ ಪ್ರಾರಂಭದ ಮಂತ್ರಗಳು ಹೆಂಗಿರ್ತದೆ, ಮತ್ತಾವುದೋ ಕಾಂಡದಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು ಮಂತ್ರ ಪ್ರಾರಂಭ ಆಗ್ತದೆ. ಇಲ್ಲಿಗೆ ಅಲ್ಲಿಗೆ ಸಮ್ಮಿಶ್ರಣ ಆಗಬಾರದು, ಮತ್ತು ಹಾವು ಏಣಿ ಆಟ ಆಗ್ತದೆ. ಅಲ್ಲಿಗೆ ಈ ಮಂತ್ರವನ್ನು ಹೇಳಿ ಅದನ್ನು ಮತ್ತು ಅಲ್ಲಿದ್ದು ಬಂದರೆ ಅದು ಮುಗಿಯೋದೇ ಇಲ್ಲ ಯಜುರ್ವೇದ. ಯಜುರ್ವೇದವನ್ನು ಒಬ್ಬ ವ್ಯಕ್ತಿ ಧಾರಣೆ ಮಾಡಬೇಕು ಅಂತ ಹೇಳಿದರೆ ಅತ್ಯಂತ ತೀಕ್ಷ್ಣಮತಿಯಾಗಿರಬೇಕವ. ಅಲ್ಲಿದ್ದರೆ ಯಜುರ್ವೇದ ಧಾರಣೆ ಸಾಧ್ಯವೇ ಇಲ್ಲ. 5,000 ಚಿಲ್ಲರಿ ಯಜುರ್ವೇದ ಮಂತ್ರ ಇದೆ, ಸಾಮಾನ್ಯ ಅಲ್ಲ. ಅದರಿಂದ ರಾಮಚಂದ್ರ ಹೇಳ್ತಾ ಇದ್ದಾನೆ, ನಾ ಯಜುರ್ವೇದ ನಿಜವಾಗಿ ಅಷ್ಟೂ ಯಜುರ್ವೇದದ ಮಂತ್ರವನ್ನು ಇವ ಧಾರಣೆ ಮಾಡಲಿಲ್ಲ ಅಂತಾಗಿದ್ದರೆ ಇವ ಹಿಂಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಮಾತನಾಡಿದ್ದು ಹೇಳಿ? ನಾವು ಪ್ರವಚನ ಮಾಡುವಷ್ಟು ಹೊತ್ತು ಹನುಮಂತ ಮಾತನಾಡಲಿಲ್ಲ ರಾಮಚಂದ್ರನ ಹತ್ರ. ನಮದೀಗ 1 ಗಂಟೆ ಹತ್ರ ಬಂತು. ಅವನೊಂದು 10 ನಿಮಿಷ ಮಾತನಾಡಿದನೋ ಇಲ್ವೋ, 10 ನಿಮಿಷದ ಅವನ ಮಾತಿನ ಆ ವೈಖರ್ಯವನ್ನು ಕಂಡಂತಹ ರಾಮಚಂದ್ರ ಪ್ರಭು ಇಷ್ಟು ಡಿಕ್ಲೇರ್ ಮಾಡ್ತಾನೆ ನೋಡಿ ಅವನ ಬಗ್ಗೆ. ನ ಸಾಮವೇದ ವಿದುಷಃ, ಸಾಮವೇದದಲ್ಲಿ ವೈದುಷ್ಯ ಬೇಕು ಅಂತ, ಪಾಂಡಿತ್ಯ ಬೇಕು, ಅದಕ್ಕೆ ಗಾನ ಬರ್ತದಲ್ಲ. ಋಗ್ವೇದದ್ದೇ ಮಂತ್ರಗಳು, ಅದಕ್ಕೆ ಗಾನ ಬಂದು ಆ ಗಾನದ ಏರಿಳಿತಗಳ ಆ ಒಂದು ರೀತಿಯ ಹಿಡಿತವನ್ನು ಒಬ್ಬ ವ್ಯಕ್ತಿ ಪಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಒಂದು ವ್ಯಾಹೃತಿ
ಪಂಚ ಸಾಮ ಪಂಚ ಅಂತ ಮೊದಲು ಬರುವಂಥದ್ದು ಭೂ ಹೂ ಹೋಯಿ ಅಂತ ಹೇಳಿ ಶುರುವಾಗ್ತದೆ ಸಾಮವೇದ. ಅಲ್ಲೂ ಅದನ್ನೂ ಕೂಡ ಧಾರಣೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವ ಸಾಮವೇದದಲ್ಲಿ ವೈದುಷ್ಯವನ್ನು ಪಡೆದವ ಅನ್ನುವಂಥದ್ದು ಗೊತ್ತಾಗ್ತದೆ ಅಂತ. ಶಕ್ಯಮೇವಂ ಪ್ರಭಾಷಿತು. ಇದು ಮೂರರಲ್ಲಿ ಇಂತಹ ವೈದುಷ್ಯವನ್ನು ಪಡ್ಕೊಳ್ಳಿಲ್ಲ ಅಂತಾಗಿದ್ದರೆ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ ಗೊತ್ತಾ? ಗದ್ಯಾತ್ಮಕವಾಗಿರುವಂಥದ್ದು ಯಜುರ್ವೇದ, ಪದ್ಯಾತ್ಮಕ ಆಗಿರುವಂಥದ್ದು ಋಗ್ವೇದ, ಮತ್ತು ಗಾನಾತ್ಮಕವಾಗಿರುವಂಥದ್ದು ಸಾಮವೇದ ಅಂತ. ನಮ್ಮ ಮಾತಲ್ಲಿ ಇದು ಮೂರೂ ಕೂಡ ಬರಬೇಕಲ್ಲ. ಇದು ಮೂರೂ ಕೂಡ ಬರ್ತದೆ. ನಾವು ಮಾತನಾಡ್ತೇವೆ, ನಾವು ಗಮನಿಸೋದಿಲ್ಲ ಇದನ್ನು. ಇದು ಮೂರೂ ಕೂಡ ಬರ್ತದೆ. ಅಯ್ಯೋ ಅವರದ್ದು ಬಿಡ್ರಿ, ಅಯ್ಯೋ ಅದಕ್ಕೆ ಮೂರು ಮಾತ್ರೆ ಹಾಕಬೇಕು ಅಂತ ಯಾರು ಹೇಳಿದರು? ಬರ್ತದೆ, ನಮ್ಮ ಮಾತಲ್ಲಿ ಬರ್ತದೆ. ಅದರ ಅರ್ಥ ಏನು? ಅಪ್ರಯೋಜಕ ವ್ಯಕ್ತಿ ಅಂತ. 5 ರೂಪಾಯಿ ಅಂತ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳಿ. 3 ರೀತಿ ಹೇಳಲಿಕ್ಕಾಗ್ತದೆ. 5 ರೂಪಾಯಿ, 5 ರೂಪಾಯಿ, 5 ರೂಪಾಯಿ. ಏನಾದರೂ ಸೆಂಟೆನ್ಸಲ್ಲಿ ವ್ಯತ್ಯಾಸ ಉಂಟಾ? ಸೆಂಟೆನ್ಸಲ್ಲಿ ವ್ಯತ್ಯಾಸ ಉಂಟಾ? ಅಷ್ಟೇ ಅಕ್ಷರ, ಅದೇ ಅಕ್ಷರ ಅಷ್ಟೇ. ಆದರೆ ಸ್ವರ ಹಾಕಿದಾಗ 5 ರೂಪಾಯಿ ಅಂತ ಹೇಳಿದರೆ ಅದು ತುಂಬ ದೊಡ್ಡ ರಕಮ್ ಅಂತ. ಬಹಳ ದೊಡ್ಡದು ರೀ, 5 ರೂಪಾಯಿ ಬಹಳ ದೊಡ್ಡದು ಅಂತ. 5 ರೂಪಾಯಿ, ಅಯ್ಯೋ ಎಂಥದ್ದು ಇಲ್ಲ. 5 ರೂಪಾಯಿ ನಾರ್ಮಲ್, ಇದ್ದದನ್ನು ಇದ್ದಾಗಿ ಹೇಳಿದ್ದಾನೆ ಅಂತ ಅಲ್ವಾ? ನಮ್ಮ ಸ್ವರದಲ್ಲೂ ಅಂದರೆ ಮಾತನಾಡುವಾಗಲೇ ಗೊತ್ತಾಗ್ತದೆ ಎಲ್ಲಿ ಒತ್ತು ಕೊಟ್ಟು ಮಾತನಾಡ್ತಾ ಇದ್ದಾನೆ, ಯಾವುದಕ್ಕೆ ಒತ್ತು ಕೊಡಬಾರ್ದು, ಎಷ್ಟನ್ನು ಎಳಿಬೇಕು, ಎಷ್ಟನ್ನು ಎಳಿಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು. ಇದೆಲ್ಲ ಒಬ್ಬ ವೇದ ಪಂಡಿತ ಯಾರು ಇರ್ತಾನೆ ಅವನು ಸಮಾಜದಲ್ಲಿ ಅದ್ಭುತ ಆಗಿರತಕ್ಕಂತಹ ಒರೇಟರವ, ವಾಗ್ಮಿಯೂ ಕೂಡ ಆಗ್ತಾನೆ ಅಂತ. ಅವನಿಗದು ಸಹಜವಾಗಿ ಬರ್ತದೆ ಅಂತ. ಇಷ್ಟು ಸಂಗತಿಯನ್ನು ಬರೀ ಅವನ ಇಷ್ಟು ಹೊತ್ತಿನ ಆ ಸಂಭಾಷಣೆಯಿಂದ ಅರಿತಂತಹ ರಾಮಚಂದ್ರ ಉದ್ಘೋಷಣೆ ಮಾಡಿದ. ಅದರೊಟ್ಟಿಗೆ ಹೇಳಿಬಿಟ್ಟ ಅವನು, ಇವತ್ತು ತ್ರಿವೇದಿ, ನಮ್ಮ ಆಂಜನೇಯ ಸ್ವಾಮಿ ತ್ರಿವೇದಿ. ಫಸ್ಟ್ ತ್ರಿವೇದಿ ಯಾರು? ನಮ್ಮಲ್ಲೆಲ್ಲ ಉತ್ತರ ಭಾರತದಲ್ಲಿ ಮಾತ್ರ ತ್ರಿವೇದಿ, ದುಬೆ, ದ್ವಿವೇದಿ ಅಂತ ಎಲ್ಲ ಹೇಳ್ಕೊಂಡು ಹೇಳುವಂಥದ್ದು. ಫಸ್ಟ್ ತ್ರಿವೇದಿ ಯಾರು? ಎಲ್ಲ ವ್ಯಾಕರಣವನ್ನು ಕಲ್ತವ ಯಾರು? ನಮ್ಮ ಆಂಜನೇಯ. ಅದರಿಂದ ಅವನು ಹೇಳ್ತಾನೆ, ಅಷ್ಟು ಮಾತ್ರ ಅಲ್ಲ, ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ನ್ಯೂನಂ ಖಂಡಿತ ಲಕ್ಷ್ಮಣ, ವ್ಯಾಕರಣಂ ಕೃಷ್ಣಂ, ಎಲ್ಲ ವ್ಯಾಕರಣವನ್ನು ಈಗ ಈ ನಮಗೆ ಸದ್ಯಕ್ಕೆ ಸಿಗೋದು ಪಾಣಿನಿದು ಒಂದು ಮಾತ್ರ ಅಷ್ಟಾಧ್ಯಾಯಿ. ಅದನ್ನೇ ಅದರದ್ದು ಇಕೋ ಎಣಚಿ ಅಂತ ಮೊದಲ ಸೂತ್ರ. ಅದನ್ನು ಮಕ್ಕಳಿಗೆ ಬೈಹರ್ಟು ಮಾಡಿಸ್ಬೇಕಿದ್ರೆ ಮೂಗಿಗೆ ಬರ್ತದೆ. ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ. ಎಣು ಸಂಧಿಯಪ್ಪ, ಗುಣಸಂಧಿಯಪ್ಪ, ಸವರ್ಣ ದೀರ್ಘಪ್ಪ, ಏನು ಹೇಳಿ ಸ್ವಾಮಿ ಸಂಧಿಯೂ ಬೇಡ ಸಮಾಸವೂ ಬೇಡ, ನಮಗೆ ಸಮೋಸ ಬೇಕು ಅಂತ ಹೇಳ್ತವೆ ಮಕ್ಕಳು. ಏನೇನೋ ಆಗ್ತದೆ ಬಿಡಿ, ಒಪ್ಪೋದೇ ಇಲ್ಲ, ಅರ್ಥನೇ ಆಗೋದಿಲ್ಲ. ಇಂಥ ಸಂದರ್ಭ ರಾಮಚಂದ್ರ ಹನುಮಂತನನ್ನು ಕುರಿತು ಹೇಳ್ತಾನೆ, ನ್ಯೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಅಂತ. ಸೂರ್ಯ ವ್ಯಾಕರಣವನ್ನು, ಐಂದ್ರ ವ್ಯಾಕರಣವನ್ನು ಕಲಿತವ ಅಂತೆ ಹನುಮಂತ. ಐಂದ್ರ ವ್ಯಾಕರಣ ಅದು ಭೂಮಿಗೆ ಬಂದಿದೆಯೋ ಇಲ್ವೋ ಅನ್ನುವಂಥದ್ದೇ ಗುಮಾನಿ. ಅದನ್ನು ಕಲಿತವ ಅಂತ. ಇವನಿಗೆ ಬೇಕಾದಂತಹ ಎಲ್ಲ ವ್ಯಾಕರಣ ಪಾಠವನ್ನು ನಾನು ಮಾಡ್ತೇನೆ ಅಂತ ಅದು ಗೊತ್ತಿದೆಯಲ್ವ. ಹನುಮಂತನದ ಕತೆ ಬರ್ತದೆ ಸುಂದರಕಾಂಡದಲ್ಲಿ. ಒಂದು ಸರ್ತಿ ಸೂರ್ಯನನ್ನೇ ತಿನ್ನಲಿಕ್ಕೆ ಹೋಗುವಾಗ ಒಂದು ಪೆಟ್ಟು ಬೀಳೋದು, ಅದರಿಂದ ವಾಯುದೇವರಿಗೆ ಕೋಪ ಬರೋದು. ವಾಯುದೇವರು ಸ್ಟ್ರೈಕ್ ಮಾಡಿಬಿಟ್ರು. ಇಡೀ ಜೀವಜಾತಗಳು ಸ್ತಬ್ಧ, ವಿಲವಿಲ ಒದ್ದಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ದೇವಾನುದೇವತೆಗಳು ಪುಂಖಾನುಪುಂಖವಾಗಿ ಎಲ್ಲ ಅಡಗಿ ಕೂತಿದ್ದಾರೆ. ವಾಯುದೇವರು ಅವರ ಹತ್ರ ಬಂದು ಕ್ಷಮೆಯಾಚಿಸ್ತಾ ಒಬ್ಬರೊಬ್ಬರು ಒಂದೊಂದು ವರವನ್ನು ಕೊಡ್ತಾರೆ. ಚಿಕ್ಕದಿರುವಾಗಲೇ ಆಂಜನೇಯನಿಗೆ, ಪುಟ್ಟ ಮಗುವಿರುವಾಗಲೇ ಸೂರ್ಯ ಒಂದು ಹಣ್ಣು ಅಂತ ತಿನ್ನಲಿಕ್ಕೆ ಹೋದಾಗ ಅದು ಘಟನೆ ಇದು. ಒಬ್ಬರೊಬ್ಬರು ಒಂದೊಂದು ವರವನ್ನು ಕೊಟ್ಟಾಗ ನಾನು ಕಂಪ್ಲೀಟ್ ವ್ಯಾಕರಣ ಹೇಳಿಕೊಡ್ತೇನೆ ಅಂತ ಸೂರ್ಯ ಹೇಳಿದ್ದಂತೆ. ಐಂದ್ರನಿಗೆ ಸಂಬಂಧಪಟ್ಟದ್ದು ಎಲ್ಲವನ್ನ ಇವ ಖಂಡಿತ ಕಲಿತಿದ್ದಾನೆ ಅಂತ ಹೆಂಗೆ ಗೊತ್ತಾಗ್ತದೆ? ರಾಮಚಂದ್ರನಿಗೆ ಹೆಂಗೆ ಗೊತ್ತಾಯಿತು ಇವ ವ್ಯಾಕರಣ ಕಲ್ತಿದ್ದಾನೆ ಅನ್ನುವಂಥದ್ದು? ರಾಮಚಂದ್ರನಿಗೆ ಹೆಂಗೆ ಗೊತ್ತಾಯ್ತು? ಅವ ಹೇಳ್ತಾನೆ, ಬಹು ವ್ಯಾಹರತಾನೇನ, ತುಂಬ ಇಷ್ಟು ಹೊತ್ತು ತುಂಬ ಮಾತನಾಡಿದ ಅಲ್ವಾ. ತುಂಬ ಮಾತನಾಡಿದಾಗ ನ ಕಿಂಚಿತ್ ಅಪಶಬ್ದಿತಂ, ಒಂದೇ ಒಂದು ಅಪಶಬ್ದ ಇವನ ಬಾಯಲ್ಲಿ ಬರಲಿಲ್ಲ. ನೀವು ಯೋಚನೆ ಮಾಡಿ, ಇವನು ಎಲ್ಲ ವ್ಯಾಕರಣವನ್ನು ಕಲ್ತಿದ್ದಾನೆ ಲಕ್ಷ್ಮಣ
ಇವನು ಸಾಮಾನ್ಯದವಲ್ಲ ಅಂತ ರಾಮಚಂದ್ರ ಹೇಳಬೇಕಿದ್ರೆ ನಮ್ಮ ಪ್ರಭುವಿಗೆ ಎಷ್ಟು ವ್ಯಾಕರಣ ಗೊತ್ತಿರಬೇಕು ಯೋಚನೆ ಮಾಡಿ ಅಲ್ವಾ? ನಮ್ಮ ಪ್ರಭುವಿಗೆ ಎಷ್ಟು ವ್ಯಾಕರಣ ಗೊತ್ತಿರಬೇಕು. ಅವ್ರು ಹೇಳ್ತಾನೆ ಬಹು ವ್ಯಾಹರತಾನೇನ, ತುಂಬ. ಅದಕ್ಕೆ ನಮ್ಮಲ್ಲಿ ಎರಡು ಸಂಗತಿ ಇದೆ. ಮಾತನಾಡ್ತೀರಾ ವಿತ್ ಕ್ಲಾರಿಟಿ ಮಾತನಾಡಿ, ಕ್ಲಾರಿಟಿ ಇಲ್ವಾ ಮೌನಕ್ಷರಣಾಗಿ ಅಂತ. ಸುಮ್ಮನೆ ತಪ್ಪು ಮಾತನಾಡಬೇಡ್ರಿ. ನಮ್ಮ ಕನ್ನಡದವರೆಲ್ಲ ಸೇರಿಕೊಂಡು ನಮ್ಮದು ರಾಜ್ಯದಲ್ಲಿ ಒಂದು ಅಭಿಯಾನ ಪ್ರಾರಂಭ ಮಾಡಿದರು. ಪ್ರಾಯಃ ನಿಮಗೆ ಹಿರಿಯರಿಗೆ ಗೊತ್ತಿರ್ಬೋದು. ಏನು ಗೊತ್ತಾ? ಅಕ್ಷರಮಾಲೆಗಳ ಪಟ್ಟಿಯಲ್ಲಿ ಮಹಾಪ್ರಾಣವನ್ನು ತೆಗೆದುಹಾಕೋದು ಅಂತ. ಬೇಡ ಅಂತ, ಮಹಾಪ್ರಾಣವನ್ನು ತೆಗೆದುಹಾಕೋದು ಅಂತ. ಅಂದರೆ ಏನಾಯ್ತು ಹೇಳಿ? ಒಂದು ಕವರ್ಗದಲ್ಲಿ ಕಕಾರ ಮತ್ತು ಖಕಾರ, ಗಕಾರ ಮತ್ತು ಘಕಾರ ಅಂತ ಒಂದು ಯಾವ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಇರ್ತವೆ, ಅದರಲ್ಲಿ 2ನೇದು ಮತ್ತು 4ನೇದು ಮಹಾಪ್ರಾಣಗಳು. ಶಶಸ ಅನ್ನತಕ್ಕಂತಹ ಅವರ್ಗೀಯ ವ್ಯಂಜನಾಕ್ಷರದಲ್ಲಿ ಅವು ಮಹಾಪ್ರಾಣಾಕ್ಷರಗಳು. ಅದನ್ನು ತೆಗೆದು ಬಿಡುವ. ಯಾಕೆ ಹೇಳಿದ್ರು? ಜನರಿಗೆ ಹೇಳಲಿಕ್ಕೆ ಕಷ್ಟ ಆಗ್ತದ್ರಿ, ಮಹಾಪ್ರಾಣ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ. ಬುದ್ಧಿ ಕಮ್ಮಿ ಆಗಿದೆ. ಹೇಳಲಿಕ್ಕೆ ಕಷ್ಟ ಆಗೋದಲ್ಲ, ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಅಭ್ಯಾಸ ಆಗಬೇಕು ಅಂತ. ನೀವು ಅದನ್ನು ತೆಗೆದು ಹಾಕಿದರೆ ಅದರಿಂದ ಪ್ರಾರಂಭ ಆಗ್ತಕ್ಕಂತಹ ಶಬ್ದಗಳನ್ನು ಮತ್ತೆ ಹೆಂಗೆ ಹೇಳ್ತೀರಿ? ಫಲ ಅನ್ನುವಂಥದ್ದು ಫಲ ಅಂತಲೇ ಹೇಳಬೇಕು. ಏಕಾದಶಿ ದಿವಸ ನಾನು ಫಲಹಾರ ಮಾಡ್ತೇನೆ ಅಂತ ಪಕಾರ ಅಲ್ಪ ಪ್ರಾಣ ಹೇಳಿದರೆ ಮಾಂಸ ತಿಂದಾಗ್ತದೆ. ಬೇಕಾ? ಎಷ್ಟು ಅನರ್ಥ ಸಂಗತಿಗಳು ಅಪಶಬ್ದದಿಂದ ಬಂದು ಹೋಗ್ತದೆ ನೋಡಿ. ಆದ್ದರಿಂದ ಅವನು ಹೇಳ್ತಾನೆ ಭಗವಂತ ರಾಮಚಂದ್ರ, ನ ಕಿಂಚಿತ್ ಅಪಶಬ್ದಿತಂ, ಒಂದೇ ಒಂದು ಅಪಶಬ್ದ ಮಾತನಾಡಲಿಲ್ಲ ಅಂತ. ಒಂದು ಸೆಂಟೆನ್ಸು, ಒಂದು ಕಾಲು ಗಂಟೆ ಒಬ್ಬ ವ್ಯಕ್ತಿ ಕನ್ನಡದಲ್ಲಿ ಭಾಷಣ ಮಾಡ್ತಾನೆ, ಒಂದು 10 ನಿಮಿಷ ಒಬ್ಬ ಸಂಸ್ಕೃತದಲ್ಲಿ ಭಾಷಣ ಮಾಡ್ತಾನೆ ಅಂತಾದರೆ ಇನ್ನೊಬ್ಬ ಪಂಡಿತ ಇರ್ತಾನಲ್ಲ, ಅವನಿಗೆ ಅದರಷ್ಟು ಹಿಂಸೆ ಮತ್ತೊಂದಲ್ಲ. ಯಾಕೆ? ಅಪಶಬ್ದಗಳು ಬರ್ತವೆ. ಅಪಶಬ್ದವನ್ನು ಕೇಳಿ ಆದ ಕೂಡಲೇ ಇರುವೆ ಬಿಟ್ಟಾಗ ಆಗ್ತದೆ, ಚೇಳು ಬಿಟ್ಟಾಗ ಆಗ್ತದೆ ಒಬ್ಬ ಕಲ್ತವನಿಗೆ. ಅಯ್ಯೋ ದೇವರು, ಇದನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂತ, ಬಹಳ ಕಷ್ಟ. ಆಗ ರಾಮಚಂದ್ರ ಅವನ ಮಾತನ್ನು ಆಸ್ವಾದನೆ ಮಾಡಿಬಿಟ್ಟ. ಒಂದು ಮಾತು ಕೆಟ್ಟ ಶಬ್ದ, ಒಂದು ಹೇಳಬಾರದ ಶಬ್ದ, ಅಥವಾ ಕೆಲವು ಸರ್ತಿ ಸಮಾನಾರ್ಥಕ ಪದಗಳು ಅನೇಕ ಇರ್ತದೆ, ಆದರೆ ಅಲ್ಲಿಗೆ ಸೂಟ್ ಆಗ್ತಕ್ಕಂತಹ ಪದವೇ ಅದು ಅಲ್ಲಿಗೆ ಸೂಟ್ ಆಗ್ತದೆ. ಅದು ಬಿಟ್ಟು ಇನ್ನೊಂದು ಅರ್ಥ ಇರುವಂಥ ಪದ ಅಲ್ಲಿ ಬಂದರೂ ಕೂಡ ಅದು ಅಷ್ಟು ಸಮಂಜಸ ಅಂತ ಕಾಣೋದಿಲ್ಲ, ರಸಭಂಗ ಆಗ್ತದೆ. ಇವನಂಥದ್ದು ಒಂದೂ ಮಾಡಲಿಲ್ಲಲ್ಲ ಲಕ್ಷ್ಮಣ, ಏನು ಅದ್ಭುತ ಅಂತ ಹೇಳಿಬಿಟ್ಟ. ಇನ್ನೊಂದು ಹೇಳ್ತಾನೆ ನೋಡಿ, ಇದು ನಮಗೆ ಸಂಬಂಧಪಡುತ್ತೆ, ನಾವು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ರಾಮಚಂದ್ರ ಹೇಳ್ತಾನೆ, ನ ಮುಖೇ ನೇತ್ರಯೋರ್ವಾಪಿ ಲಲಾಟೆ ಚ ಭ್ರುವೋಸ್ತಥಾ ಅನ್ಯೇಷ್ವಪಿ ಚ ಗಾತ್ರೇಷು ದೋಷಃ ಸಂವಿದಿತಃ ಕ್ವಚಿತ್. ಮಾತು ನೋಡಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ ರಾಮಚಂದ್ರ? ನ ಮುಖೇ, ಮಾತನಾಡಿದಲ್ಲ. ಈಗ ಇವ ಮಾತನಾಡಲಿಕ್ಕೆ ಬಂದಾಗ ಒಬ್ಬ ರಾಜನ ಸಚಿವನಾಗಿ ಮಾತನಾಡಲಿಕ್ಕೆ ಬಂದದ್ದು, ಇವ ಬಂದವನೇ ರಾಜನ ಹಾಗೆ ಮಾತನಾಡಿದರೆ, ಸ್ವಾಮಿಗಳ ಗಿಂಡಿಮಾಣಿಗಳೇ ಇರ್ತಾರೆ, ಗಿಂಡಿಮಾಣಿಗಳೇ ಸ್ವಾಮಿಗಳಾಗಿ ಮಾತನಾಡಿದರೆ ಅವ್ರಿಗೆ ಬರಬೇಕು, ಸ್ವಾಮಿಗಳ ಪೂಜೆ ಆಗಬೇಕು, ಎಲ್ಲ ಕಳಿಸ್ತೇವೆ, ಮತ್ತೆ ಹೇಳ್ತೇವಲ್ಲ ಅವನು ಸ್ವಾಮಿಗಳಾದ್ರೂ ಆಗ್ಬೋದು ಮರೆ, ಆ ಮಾಣಿ ಬೇಡ ಅಂತ ಹೇಳ್ತೇವೆ. ಭಾರಿ ಕಷ್ಟ ಆಯ್ತು ಇದು ಪಂಚಾಯತಿಗೆ ಅಂತ. ಸ್ವಾಮಿಗಳು ತುಂಬ ಅಡ್ಜಸ್ಟು, ಏನು ಸಮಸ್ಯೆ ಇಲ್ಲ, ಅವ್ರ ಸುತ್ತ ಇದ್ದವರು ಭಾರಿ ಕಷ್ಟಪ್ಪ, ಅವರನ್ನು ಸಂಭಾಳಿಸೋದೇ ಕಷ್ಟ ಅಂತ ಹೇಳ್ತೇವೆ ನಾವು. ಹಂಗಿದ್ರೆ ಹೇಳ್ತೇವೆ, ಎಲ್ಲ ಕಡೆಯಲ್ಲಿ ಹಂಗಿರೋದಿಲ್ಲ, ಇದ್ದರೆ ಹೇಳ್ತೇವೆ. ಆದ್ದರಿಂದ ಮಾತನಾಡುವ ಉಂಟಲ್ಲ, ಕಣ್ಣನ್ನು ದೊಡ್ಡದು ಮಾಡೋದು, ಹೇಳಿ ನೀವು ಯಾರ್ರೀ ಅಂತ ಕಣ್ಣು ದೊಡ್ಡ ಮಾಡೋದು, ಹುಬ್ಬನ್ನು ಕಾಮನ ಬಿಲ್ಲಿನ ಹಾಗೆ ಏರಿಸೋದು, ಬಾರಿ ಬಾರಿ ತಲೆಯನ್ನು ಅಲ್ಲಾಡಿಸೋದು, ಮಾತನಾಡುವುದಕ್ಕಿಂತ ಹೆಚ್ಚು ಕೈಕಾಲನ್ನು ಮೇಲಕ್ಕೆ ಕೆಳಕ್ಕೆ ಮಾಡೋದು, ಮಾತನಾಡ್ತಾ ಇರುವಾಗ ಅದರೊಡನೆ ಅಭಿನಯ ಕೌಶಲ್ಯವನ್ನು ತೋರಿಸೋದು, ಇದೆಲ್ಲ ಒಂದು ಹಂತಕ್ಕಿದ್ರೆ ಓಕೆ. ಇದು ಓವರಾದರೆ ಉಂಟಲ್ಲ, ಅದು ನಾಟಕ ಆಗ್ತದೆ. ಈ ಮಕ್ಕಳು ಆ ಭಾಷಣ ಅಭ್ಯಾಸ ಮಾಡುವಾಗ ಕೈ ಮೇಲೆ ಕೆಳಗೆ ಮಾಡಲಿಕ್ಕೂ ಅಭ್ಯಾಸ ಮಾಡ್ತವೆ. ಅದು ಹಂಗೆ ಬರಬೇಕು ಅಂತ ಮನೆಯವರು ಹೇಳಿಕೊಟ್ಟಿರ್ತಾರೆ, ಬರೀ ಹಿಂಗೆ ಕೈ ಕಟ್ಕೊಂಡು ಹೇಳಬೇಡ, ಇದಕ್ಕೆ ಮೇಲೆ ಅವು ಯಾವುದ್ಯಾವುದಕ್ಕೂ ಮೇಲ್ ಮಾಡ್ತವೆ, ಯಾವುದ್ಯಾವುದಕ್ಕೂ ಕೆಳಗೆ ಮಾಡ್ತವೆ. ಒಟ್ಟು ನೋಡುವಾಗ ಗೊತ್ತಾಗ್ತದೆ ಇದು ಭಾಷಣ ಮತ್ತು ಫ್ಯಾನ್ಸಿ ಡ್ರೆಸ್ಸು ಎಟ್ ಎ ಟೈಮಲ್ಲಿ ಆಗ್ತಾ ಇದೆ ಅಂತ. ಆದರೆ ಇದು ದೊಡ್ಡವರಿಗೂ ಆಗ್ತದೆ. ಇದನ್ನು ರಾಮಚಂದ್ರ ಗುರುತಿಸ್ತಾನೆ. ಅವನು ಹೇಳ್ತಾನೆ, ನಾ ಮುಖೇ, ಇವಾಗ ಇಷ್ಟು ಹೊತ್ತು ಮಾತನಾಡಿದಲ್ಲ ಲಕ್ಷ್ಮಣ, ಮುಖದಲ್ಲಿ ಏನಾದರೂ ವಿಕಾರವನ್ನು ಕಂಡಿಯ ನೀನು? ಒಂಚೂರು ವಿಕಾರ ಸಿಂಡರಿಸ್ತಕ್ಕಂಥದ್ದು ಆಗೋದಿಲ್ಲ ಅಂತ ಆದ ಕೂಡಲೇ ಕಣ್ಣು ಹಿಂಗೆ ಚಿಕ್ಕದಾಗ್ತದೆ. ಈ ಬ್ರೂ ಉಂಟಲ್ಲ, ಇದು ಇಲ್ಲಿ ತನಕ ಬರ್ತದೆ, ಎಳಿತದೆ, ಮುಖ ನೋಡುವಾಗಲೇ ಗೊತ್ತಾಗ್ತದೆ, ಏನು ರೀ ಸೀರೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ತಾರೆ ಹೆಂಗಸರ ಹತ್ರ. ಕಣ್ಣೇ ಹೇಳ್ತದೆ.
ಇದಾ ಈ ಬಣ್ಣ ಬೇಡ ಇತ್ತು. ಕಣ್ಣು ಹೇಳುತ್ತದೆ, ಬಾಯಿ ಹೇಳುತ್ತದೆ ಚಂದ ಉಂಟು, ಕಣ್ಣು ಹೇಳುತ್ತದೆ ಬೇಡ ಇತ್ತು ಅಲ್ವಾ. ಭ್ರುವ ಮತ್ತೆ ನೇತ್ರಯೋರ್ವಾಪಿ, ಕಣ್ಣು ಕೂಡ ಹಾಗೆ ಮಾತನಾಡುವಾಗ ದೊಡ್ಡದು ಮಾಡ್ತೇವೆ, ಚಿಕ್ಕದು ಮಾಡ್ತೇವೆ, ಅರ್ಧ ಮುಚ್ತೇವೆ, ಅರ್ಧ ಬಿಚ್ಚುತ್ತೇವೆ, ಇತ್ಯಾದಿಗಳು ಕಣ್ಣು ಕೂಡ ಮಾತನಾಡುವಾಗ ಅಭಿನಯದ ಸಂದರ್ಭದಲ್ಲಿ ಬರ್ತದೆ. ಇವನು ಇಷ್ಟು ಹೊತ್ತು ಮಾತನಾಡುವ ಸಂದರ್ಭದಲ್ಲಿ ಒಂದೇ ಒಂದು ಇವನ ಮುಖದ ಆ ಇಂದ್ರಿಯಗಳಲ್ಲಿ ಅಂಥ ರೀತಿಯ ವಿಕಾರಗಳು ನೋಡಲಿಕ್ಕೇ ಸಿಗಲಿಲ್ಲ. ಮತ್ತು ಲಲಾಟೇಚ, ಹಿಂಗೆ ಲಲಾಟದಲ್ಲಿ 3 ರೇಖೆಗಳೆಲ್ಲ ಬರ್ತದೆ. ವಿಷಾದ ಆದಾಗ, ತುಂಬ ಹರ್ಷ ಆದಾಗ, ತುಂಬ ನಗಾಡಿದಾಗ, ಆಶ್ಚರ್ಯಕರ ಸಂಗತಿಯನ್ನೆಲ್ಲ ಕಂಡಾಗ ಇಲ್ಲೆಲ್ಲ ನೆರಿಗೆಗಳು ಬರ್ತದೆ. ಅದು ಬಂದಾದ ಕೂಡಲೇ ಏನಾಯಿತು, ಯಾವುದೋ ಒಂದು ವಿಕಾರ ಬಂದು ಬಿಟ್ಟಿದೆ ಅನ್ನುವಂಥದ್ದು ಅರ್ಥ. ಮುಖದಲ್ಲಿ ಬರಲಿಲ್ಲ, ಇವನ ಲಲಾಟದಲ್ಲಂತ ಯಾವ ವಿಕಾರವೂ ಕೂಡ ಬರಲಿಲ್ಲ. ಭ್ರುವೋಸ್ತತ, ಭ್ರೂಗಳು ಯಾವುದಿದೆ, ಹುಬ್ಬುಗಳು, ಅದರಲ್ಲಿಲ್ಲ ವಿಕಾರಗಳಿಲ್ಲ. ಅನ್ಯೇಷು ಬಿಚ ಗಾತ್ರೇಶು, ಮಾತನಾಡುವಾಗ ಇನ್ನಿತರ ಅಂಗಗಳ ಯಾವ ರೀತಿಯ ಅದರ ಉಪಯೋಗ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಮಾಡ್ತಾ ಇವ ದೋಷಃ ಸಂವಿದಿತ ಕ್ವಚಿತ್, ಒಂದೇ ಒಂದು ದೋಷಕ್ಕೆ ಅವಕಾಶ ಇಲ್ಲದಿವ. ಒಂದು 10 ನಿಮಿಷದಲ್ಲಿ ಎಷ್ಟು ಗಮನಿಸ್ತಾನೆ ಹೇಳಿದರೆ ಪ್ರಭು ಅವನ ವೈದುಷ್ಯ ಯೋಚನೆ ಮಾಡಿ. ಸರ್ವಜ್ಞನೇ ಆಗಿರಬೇಕಲ್ಲ ರಾಮಚಂದ್ರ. ಅವನು ಹೇಳ್ತಾನೆ, ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತ ಮದ್ರುತಂ. ಮಾತನಾಡುವಾಗ ಸ್ಪೀಡಿಲ್ಲ, ಪಟ್ಟ ಹೇಳೋದು, ಎಂತ ಹೇಳಿದ್ರು ಅಂತ ಅರ್ಥ ಆಗೋದಿಲ್ಲ, ಅಥವಾ ಭಾರೀ ನಿಧಾನ ಹೇಳೋದು. ಇವತ್ತು ಅಂತ ಹೇಳಿ ಒಂದು ನಿಮಿಷ ಆದ ಮೇಲೆ ಮತ್ತಿನ್ಯಾವುದನ್ನಾದರೂ ಅದಕ್ಕೆ ಆಕಾಂಕ್ಷೆಯೇ ಇಲ್ಲ ಆ ಶಬ್ದಕ್ಕೆ. ಅದು ಹಂಗೆ ಆಗಬಾರ್ದು. ಇವನು ಇಷ್ಟು ಹೊತ್ತು ಮಾತನಾಡಿದಲ್ವ, ಅವಿತ್ಸರಂ ಅಸಂದಿಗ್ಧಂ, ಮತ್ತು ಸಂದಿಗ್ಧ ಬರತಕ್ಕಂಥ ಮಾತುಗಳು. ಫಸ್ಟ್ ಏನೋ ಒಂದನ್ನು ಹೇಳಿಬಿಡೋದು, ಮತ್ತು ಅದಕ್ಕೆ ಬರತಕ್ಕಂಥ ಇನ್ನೊಂದು ಶಬ್ದ ಪ್ರಯೋಗವನ್ನು ಮಾಡೋದು. ಹೇಳಲೇ ಇಲ್ಲ. ಫಸ್ಟ್ ಸುಗ್ರೀವ ರಾಜ ಅಂತ ಹೇಳೋದು, ಮತ್ತು ಇಲ್ಲ ವಾಲಿ ರಾಜ ಅಂತ ಹೇಳೋದು, ಮತ್ತು ವಾಲಿ ಮತ್ತು ಸುಗ್ರೀವ ಇಬ್ಬರೂ ರಾಜ ಅಲ್ಲ, ಆ ರಜಸ್ ಅನ್ನತಕ್ಕಂಥವ ಯಾರಿದ್ದ ಅವ ರಾಜ ಅಂತ ಹೇಳೋದು. ಕೇಳಿದವ ಆ್ಯಕ್ಚುಲಿ ರಾಜ ಯಾರು ಅಂತ ಡೌಟ್ ಪಡಬೇಕಪ್ಪ. ಈಗ ಹಂಗಾಗೋದು ಏನಿಲ್ಲ. ಅಸಂದಿಗ್ಧಂ, ಚೂರೇ ಚೂರು ಕೇಳಿದಂತಹ ವ್ಯಕ್ತಿಗೆ ಡೌಟಿಗೆ ಕಾರಣ ಆಗದಂಥ ರೀತಿಯಲ್ಲಿ ಇವ ಮಾತನಾಡಿದ್ದಾನೆ. ಅವಲಂಬಿತ ಮದ್ರುತಂ, ತುಂಬ ಓವರ್ ಸ್ಪೀಡಲ್ಲಿ ಮಾತನಾಡಲಿಲ್ಲ, ಮತ್ತು ತುಂಬ ನಿಧಾನವಾಗಿಯೂ ಕೂಡ ಮಾತನಾಡಲಿಲ್ಲ. ಯಾವ ಹಂತದಲ್ಲೂ ಮಾತನಾಡಿದಾಗ ಎದುರಿನ ವ್ಯಕ್ತಿಗೆ ಹೆಂಗೆ ಅರ್ಥ ಆಗ್ತದೆ, ಹೆಂಗೆ ಬೋಧ ಬರ್ತದೆ, ಅದೇ ರೀತಿಯಲ್ಲಿ ಮಾತನಾಡಿದ. ಇದು ಅದ್ಭುತ. ಇದು ಎಲ್ರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರ ಅರ್ಥ. ಎಲ್ರಿಗೂ ಕೂಡ ಹಿಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗಿದು ಅರ್ಥ ಆಗೋದು ಯಾವಾಗ ಗೊತ್ತಾ? ಹನುಮಂತ ಇದು ಜಸ್ಟೀಗ ಒಂದು 10-12 ಶ್ಲೋಕ 15 ಶ್ಲೋಕ. ಇವನ ಈ ಸಾಮರ್ಥ್ಯ ನಿಮಗೆ ಅರ್ಥ ಆಗೋದು ಯಾವಾಗ ಹೇಳಿದರೆ ಸುಂದರಕಾಂಡದಲ್ಲಿ ನೀವು ಅನುಭವಿಸ್ತೀರದನ್ನು. ಸುಂದರಕಾಂಡದಲ್ಲಿ ಅವನು ಒಂದೊಂದು ಮಾತನಾಡಿದ್ದು, ರಾವಣನ ಹತ್ರ ಮಾತನಾಡಿದ್ದು, ಸೀತೆ ಹತ್ರ ಮಾತನಾಡಿದ್ದು, ಸೀತೆಯ ಹತ್ರ ರಾವಣನ ಒಂದು ರೀತಿಯ ಬಂಧಿಯಲ್ಲಿದ್ದಂತಹ ಸೀತೆಯ ಹತ್ರ ಆಂಜನೇಯ ಮಾತನಾಡ್ಲಿಕ್ಕೆ ಹೋಗುವಾಗ ಎಷ್ಟು ಯೋಚನೆ ಮಾಡ್ತಾನೆ ಗೊತ್ತಾ? ಅಶೋಕ ವೃಕ್ಷದ ಮೇಲಿದ್ದಂಥ ಪುಣ್ಯಾತ್ಮ ಈಗ ಸೂಕ್ಷ್ಮ ರೂಪದಲ್ಲಿದ್ದವ, ಅವನು ಯೋಚನೆ ಮಾಡ್ತಾನೆ, ಈಗ ನಾನು ಹೇಗೆ ಹೋಗಬೇಕು ಅವಳ ಎದುರಿಗೆ? ಮಂಗನ ಹಾಗೆ ಹೋದರೆ, ಅಂದರೆ ಇದೇ ರೂಪದಲ್ಲಿ ಒಂದು ಪಕ್ಷ ಹೋದದ್ದು ಹೌದಾದರೆ ಇದು ರಾವಣನ ಯಾವುದಾದ್ರೂ ಮಾಯಾವಿ ಅಂತ ತಿಳ್ಕೊಳ್ಬೋದು. ನಾನು ಹೇಗೆ ಮಾತನಾಡಲಿ ಅವಳನ್ನು, ಯಾವ ಭಾಷೆಯಲ್ಲಿ ಮಾತನಾಡಲಿ ಅಂತ ಯೋಚನೆ ಮಾಡ್ತಾನವ. ನಾನು ಸಂಸ್ಕೃತದಲ್ಲಿ ಮಾತನಾಡಲ, ಪ್ರಾಕೃತದಲ್ಲಿ ಮಾತನಾಡಲ. ಸುಂದರಕಾಂಡದಲ್ಲಿ ಬರ್ತದೆ ಸಂಸ್ಕೃತದಲ್ಲಿ ಮಾತನಾಡಲ, ಪ್ರಾಕೃತದಲ್ಲಿ ಮಾತನಾಡಲ. ಅದರಿಂದ ಬೇರೆಯೇ ಒಂದು ಸಂಸ್ಕೃತದಲ್ಲಿ ನಾನು ಮಾತನಾಡ್ತೇನೆ ಅಂತ ಹೇಳಿ ಆ ಭಾಷೆಯನ್ನು ಆಯ್ದುಕೊಂಡ. ಸೀದಾ ಹೋಗಿ ಸೀತೆ ಹತ್ರ, ಅಮ್ಮ ನಿನ್ನ ಭಕ್ತ ನಾನು ಅಂತ ಹೇಳಲಿಲ್ಲ. ಆಕೆ ನಂಬೋದೇ ಇಲ್ಲ, ಗೊತ್ತಿದೆ ಅವನಿಗೆ. ಅವನು ಏನು ಮಾಡ್ತಾನೆ, ಎಂಥ ಅದ್ಭುತ, ಏನು ಚಾಕಚಕ್ಯತೆ. ಅವನನ್ನು ಬಿಟ್ಟು ಮತ್ತೊಬ್ಬನನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಅದ್ಭುತ ಆಗಿರ್ತಕ್ಕಂಥ ಕ್ರಿಯೆಯನ್ನು ಮಾಡ್ತಾನೆ. ದಶರಥನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ದಶರಥ ಅಂತ ಒಬ್ಬ ರಾಜ ಇದ್ದ, ಅವನಿಗೆ 4 ಮಂದಿ ಮಕ್ಕಳಿದ್ದರು. ಧರ್ಮ ಅರ್ಥ ಕಾಮ ಮೋಕ್ಷಗಳ ಸ್ವರೂಪದಂತೆ ಇದ್ದಂತಹ 4 ಮಕ್ಕಳು. ಅದರಲ್ಲಿ ದೊಡ್ಡವ ರಾಮಚಂದ್ರ. ಅವನನ್ನು ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೋಸ್ಕರ ಕರ್ಕೊಂಡು ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಜಾನಕಿ ವಿವಾಹ ಪ್ರಸ್ತಾವ ಬರ್ತದೆ. ಅಲ್ಲಿ ಮತ್ತೆ ಶಿವಧನಸ್ಸನ್ನು ರಾಮಚಂದ್ರ ಮುರಿದ, ಸೀತೆಯನ್ನು ಕಟ್ಕೊಂಡ.
ಮೆಲ್ಲ ಅವಳು ಆತ್ಮಹತ್ಯೆಗೆ ರೆಡಿಯಾಗಿದ್ಳು. ಈ ಹನುಮಂತ ಮಾತನಾಡುವ ಅವಳನ್ನು ಮಾತನಾಡೋಕ್ಕೆ ಮುಖ ಅಲ್ಲಿ ಹೋಗಿ ಅವಳೊಡನೆ ಮಾತನಾಡಬೇಕು ಅಂತ ಯೋಚನೆ ಮಾಡುವಾಗಲೇ ಆಕೆ ಸಾಕಿನ್ನು ನನ್ನ ಸ್ವಾಮಿ ಬರಲಿಕ್ಕಿಲ್ಲ ಅಂತ ಹೇಳಿ ಕಮಿಟ್ ಟು ಸುಸೈಡ್ ಆಲ್ಮೋಸ್ಟ್. ಅದನ್ನು ತಪ್ಪಿಸಿದ ನೋಡಿ. ಇದನ್ನು ಹೇಳ್ತಾ ಅಲ್ಲೇ ಹಿಂಗೆ ಹಾಕ್ಕೊಳ್ಬೇಕು, ತನ್ನ ಬಟ್ಟೆಯಿಂದಲೇ ತನ್ನನ್ನು ನಾಶ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಂಥ ಆ ಹೆಣ್ಮಗಳು ಅದನ್ನೆಲ್ಲ ಯಾರಿದು ಅಂದರೆ ಇಷ್ಟು ಕಥೆ ಗೊತ್ತಿರಬೇಕಿದ್ರೆ ಇದು ರಾವಣನಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ. ರಾವಣ ಮತ್ತು ಅವನ ಅನುಚರರಿಗೆ, ಅವನ ಒಡನೆ ಇರತಕ್ಕಂತಹ ಯಾವ ಸಂಗಡಿಗರಿಗೂ ಕೂಡ ಈ ಸಂಗತಿ ಖಂಡಿತ ಗೊತ್ತಿರಲಿಕ್ಕಿಲ್ಲ. ಯಾವುದೋ ನನ್ನ ಪಾಲಿಗೆ ನನ್ನ ಆಪ್ತ ರೂಪದಲ್ಲಿ ಬಂದಿರತಕ್ಕಂಥ ಒಂದು ವ್ಯಕ್ತಿ ಅಥವಾ ಶಕ್ತಿ ಅಂತ ಭಾವಿಸ್ಕೊಂಡು ಮೆಲ್ಲ ತಿರುಗ್ತಾಳಲ್ಲ. ಇಂಥ ಬುದ್ಧಿ ಬರಬೇಕಲ್ರಿ. ಆವಾಗ ಸೀತೆ ಹತ್ರ ಮಾತನಾಡುವಾಗ, ರಾವಣನ ಹತ್ರ ಮಾತನಾಡುವಾಗ ಏನು ಮಾತನಾಡ್ತಾನೆ, ಅದು ಅದ್ಭುತ. ಅದನ್ನು ಮೊದಲು ಗಮನಿಸಿದವ ರಾಮಚಂದ್ರ. ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣಿ. ರಾಮಚಂದ್ರ ಮುಂದಕ್ಕೆ ಹೇಳ್ತಾನೆ, ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣಿ. ಏನು ಕಲ್ಯಾಣಕರ ಮಾತನ್ನು ಹೇಳ್ತಾ ಇದ್ದಾನೆ. ಆ ಮಾತನ್ನು ಕೇಳುವಾಗ ಉಂಟಲ್ಲ, ನನ್ನನ್ನು ಅವನಿಗೆ ಕೊಟ್ಟುಬಿಟ್ಟೆ ಅಂತ. ಹೃದಯ ಹಾರಿಣಿ, ಹೃದಯವನ್ನು ಅಪಹಾರ ಮಾಡಿದ ಮಾತುಗಳಿವನದ್ದು ಅಂತ. ನನ್ನನ್ನು ಕೊಟ್ಟುಬಿಟ್ಟೆ ಹನುಮಂತನಿಗೆ ಅಂತ ಅದ್ಭುತ ಮಾತನಾಡಿದ್ದಾನೆ. ಏವಂ ವಿಧೋ ಯಸ್ಯ ದೂತೋ ನ ಭವೇತ್ ಪಾರ್ಥಿವಸ್ಯ ತೂ ಸಿದ್ಧ್ಯಂತಿ ಕಥಂ ತಸ್ಯ ಕಾರ್ಯಾಣಾಂ ಗತಯೋ ನಘ. ರಾಮಚಂದ್ರ ಕೊನೆಗೆ ಹೇಳ್ತಾನೆ, ಇಂಥ ಒಬ್ಬ ವ್ಯಕ್ತಿ ಒಬ್ಬ ರಾಜನಿಗೆ ಸಚಿವಾಗಿ ಸಿಕ್ಕಿದ್ದು ಹೌದಾದರೆ ಆ ರಾಜನ ಯಾವ ಕೆಲಸ ಆಗದೇ ಇರಲಿಕ್ಕೆ ಸಾಧ್ಯ? ಎಲ್ಲ ಕೆಲಸ ಅನಾಯಾಸವಾಗಿ ಆಗ್ತದೆ ಅಂತ. ಹಾಗೆ ಆದದ್ದಲ್ಲ ರಾಮಚಂದ್ರ. ಆ ಪ್ರೆಡಿಕ್ಟ್ ಹೆಂಗೆ ಮಾಡಿದ್ದ ನೋಡಿ, ಹಾಗೆ ಆದದ್ದು. ಸುಗ್ರೀವನ ಆಪ್ತ ಸಚಿವ ಇವನಾದದ್ರಿಂದ ಇವನೇ ರಾಮನ ನಿಜವಾದ ಕೆಲಸವನ್ನು ಮಾಡಿದ್ದು. ಸುಗ್ರೀವ ಒಂದು ಮಧ್ಯಕ್ಕೆ ಬಂದುಬಿಟ್ಟ ಅಷ್ಟೇ. ಮಾಡಿದ್ಯಾರ ಕೆಲಸವನ್ನು? ಸೀತೆಗಿದ್ದಾಳೆ ಅನ್ನುವಂಥದ್ದನ್ನು ಮೊದಲ ಬಾರಿಗೆ ಉದ್ಘೋಷಣೆ ಮಾಡಿದವ ಯಾರು? ಆಂಜನೇಯ. ಸುಂದರಕಾಂಡ ನೀವು 7 ದಿವಸಕ್ಕೆ ಪ್ರವಚನಕ್ಕೆ ಇಟ್ಕೊಂಡಿದ್ದೀರಿ. ಅದು ಒಂದು ರಾತ್ರಿಯಲ್ಲಾದ ಘಟನೆ, ಅದು. ಅವನಲ್ಲಿ ಲಂಕೆಗೆ ಹೋಗುವಾಗ ಹೆಚ್ಚು ಕಡಿಮೆ ಕತ್ತಲೆಯಾಗಿದೆ. ರಾವಣನನ್ನು ಅವನ ಲಂಕಾ ದಹನವನ್ನು ಮಾಡಿದಾಗ ಹೆಚ್ಚು ಕಡಿಮೆ ಉಷಕಾಲ ಪ್ರಾರಂಭ ಆಗಿದೆ. ಮತ್ತವ ಯೋಚನೆ ಮಾಡೋದು. ಹಗಲಿನ ಹೊತ್ತು ಕೂಡ ಸ್ವಲ್ಪ ನಾನು ಬೀದಿಯನ್ನೆಲ್ಲ ನೋಡ್ತೇನೆ. ನಾನು ಬರುವಾಗ ರಾತ್ರಿಯಾಗಿದೆ, ಕರೆಕ್ಟ್ ನೋಡಲಿಲ್ಲ. ನಾಡ್ದು ಯುದ್ಧಕ್ಕೆ ಬರುವಾಗ ಎಲ್ಲ ಸಂಧಿ ಮೂಲೆ ಎಲ್ಲ ಗೊತ್ತಾಗಬೇಕಲ್ಲ, ಅದರಿಂದ ಸ್ವಲ್ಪ ಹಗಲಾಗಿದೆ ಅಲ್ಲ. ಒಂದು ರಾತ್ರಿ ಒಂದು ಹಗಲಲ್ಲಿ ಇಡೀ ಕತೆ ಮುಗಿದೋಗಿದೆ. ಅಂಥ ಅದ್ಭುತವ ಅದನ್ನು ಮಾಡಿದವ ಯಾರು? ಇದನ್ನು ರಾಮಚಂದ್ರ ಮೊದಲೇ ಹೇಳ್ತಾನೆ. ಇಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದು ಹೌದಾದರೆ ಯಾವ ರಾಜನ ಯಾವ ಕೆಲಸ ಅರ್ಧಕ್ಕೆ ಉಳಿದೀತು? ಖಂಡಿತ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ರಾಜನ ಬಹುಮಾನಕ್ಕೆ ನಿಜವಾಗಿ ಪಾತ್ರೀಭೂತನಾಗ್ತಾನೆ ಅಂತ ಅದನ್ನು ಮಾಡಿಯೇ ಮಾಡಿದ. ಸುಗ್ರೀವ ಒಂದು ಅರ್ಥದಲ್ಲಿ ರಾಜ, ನಿಜವಾದ ರಾಜ ರಾಮಚಂದ್ರ. ಅವನು ಸ್ವಾತ್ಮಪ್ರಧಾನ ಅಂತ ಆಚಾರ್ಯರು ಹೇಳ್ತಾರೆ. ಅವನಿಗೆ ತನ್ನನ್ನೇ ತಾನು ಕೊಟ್ಟುಬಿಟ್ಟ. ನಿನಗೇನೋ ಕೊಡಲಿ, ಎಲ್ರಿಗೂ ಏನೇನಾದರೂ ಕೊಡ್ಬೋದು. ಹಾರ ಹಾಕ್ಬೋದು, ಇನ್ನೇನೋ ವೈಡೂರ್ಯದ ಮಾಲೆಯನ್ನು ಹಾಕ್ಬೋದು, ರಾಜ್ಯದ ಒಂದು ಭಾಗವನ್ನು ಕೊಡ್ಬೋದು, ಏನೇನೋ ಮಾಡ್ಬೋದು. ಆದರೆ ನೀನು ಮಾಡಿದ ಕೆಲಸಕ್ಕೆ ನೀನು ನನ್ನ ಇನ್ನೊಂದು ಆತ್ಮವನ್ನು ತಂದು ಕೊಟ್ಟವ. ನಿನಗೇನು ಕೊಡಲಿ? ನಿನಗೆ ನನ್ನನ್ನು ನಾನು ಕೊಡ್ತಾ ಇದ್ದೇನೆ ಅಂತ ರಾಮಚಂದ್ರ ಹೇಳಿದ. ಪ್ರಾಯ ನಮ್ಮ ಆಂಜನೇಯನಿಗೆ ಅದಕ್ಕಿಂತ ದೊಡ್ಡ ಬಹುಮಾನ ಮತ್ತಿನ್ನೇನಿದೆ? ಫಸ್ಟ್ ಇದನ್ನು ಇಷ್ಟೂ ಸಂಗತಿಯನ್ನು ರಾಮಚಂದ್ರ ಅಲ್ಲಿ ಮಾಡಿದ ಅಷ್ಟೂ ಕೆಲಸದ ಪೂರ್ವಭಾವಿಯಾಗಿರತಕ್ಕಂತಹ ಅವನ ಕುರಿತಾದಂತಹ ಮಹತ್ವದ ಸಂಗತಿಯನ್ನು ಕಿಷ್ಕಿಂಧ ಕಾಂಡದಲ್ಲಿ ಅವನನ್ನು ಕಂಡ ಮೊದಲ ಸಂದರ್ಭದಲ್ಲೇ ಅದನ್ನು ಡಿಕ್ಲೇರ್ ಮಾಡಿಬಿಟ್ಟ. ಇವಾಗಿದ್ದರೆ ಎಲ್ಲ ಕೆಲಸ ಆಗ್ತದೆ. ಮುಂದಿನ ಭಾಗ ನಾಳೆ ಮತ್ತೆ ನಾವು ಸೇರಿದಾಗ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಮಾತು ಸೀತಾ ಲಕ್ಷ್ಮಣ ಹನುಮ ಸಮೇತ ರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಸಮರ್ಪಿಸ್ತಾ ಶ್ರೀಹರಿಕೃಷ್ಣಾರ್ಪಣಮಸ್ತು.